ಉಂಟೋ ನಿನ್ನೊಳಗೆ. ಇಂತಹ ವಿಚಿತ್ರವಾಗಿರುವಂತಹ ಜೀವನವನ್ನ, ಪ್ರಪಂಚವನ್ನ, ಈ ಜೀವನದ ಯಾತ್ರೆಯನ್ನ ಕಂಡು ಇದೊಂದು ಜಾದುವೇ ನೆಲೆಗೊಂಡುದು ಎಂತೇಳೆಂದು ತಿಳಿದುಕೊಳ್ಳು. ಇದು ಸತ್ಯವಾಗಿರುವಂತಹ ಜಗತ್ತಲ್ಲ, ಇದು ಜಾದುವಾಗಿದೆ. ಇದು ಸತ್ಯವಾಗಿದ್ರೆ ನಾವ್ಯಾಕಿಲ್ಲ ಆಗಿ ಹೋಗ್ಬಿಡ್ತೀವಿ. ಇದು ಸತ್ಯವಾಗಿದ್ರೆ ಹಿಂದಿನವರೆಲ್ಲ ಎಲ್ಲಿ ಹೋದ್ರು? ಅವ್ರ್ಯಾಕೆ ಹೋಗ್ತಿದ್ರು? ಸತ್ಯವಾಗಿದ್ರೆ ಸತ್ಯವಾಗಿರ್ತಿದ್ರು. ವಿಷಮ ಸಂಸಾರ ಇದು ಕನಸಿನಂದದಿ ಖುಷಿಯಾಗಿ ತೋರ್ತದೆ, ಇದು ಸತ್ಯವಾದದ್ದಲ್ಲ. ಮತ್ತೆ ಮುಂದೆ ಹೋಗಿ ಶ್ರೀಮನ್ ನಿಜಗುಣರು ಹೀಗೆ ಹೇಳಿದ್ರು, ಕಂಡು ಕೇಳಿ ಮತ್ತೆ ಮೋಹಿಪರೇ ಬಲ್ಲವರು ಭೂಮಂಡಲದ ಭೋಗ ಭೋಗವನ್ನು ಅತಿಗಳಿಯದೆ. ಹೀಗೆ ಹಾಳಾಗುವಂತವರನ್ನು ಕಣ್ಣಾರೆ ನೋಡ್ತಾ ಇದ್ದೀರಿ, ಹಾಳಾಗಿ ಹೋದವರನ್ನು ಕಿವಿಯಾರೆ ಶಾಸ್ತ್ರ ಪುರಾಣಗಳನ್ನು ಕೇಳ್ತಾ ಇದ್ದೀರಿ. ಹೀಗೆ ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಬುದ್ಧಿಯಿಂದ ಅನುಭವಿಸಿದ್ರು ಕೂಡ ಮತ್ತೆ ವಿಷಯಗಳಲ್ಲಿ ಮೋಹಿಸುವುದು ಅಂತ ಹೇಳಿದ್ರೆ ಇದು ಆಶ್ಚರ್ಯ. ಬಲ್ಲವರು ಹೀಗೆ ಭ್ರಮೆಗೊಳ್ಳುವುದಿಲ್ಲ, ಬಲ್ಲವರು ಭ್ರಮೆಗೊಳ್ಳುವುದಿಲ್ಲ. ಕಂಡು ಕೇಳಿ ಮತ್ತೆ ಮೋಹಿಪರೇ ಬಲ್ಲವರು ಭೂಮಂಡಲದ ಭೋಗ ಭೋಗವನ್ನು ಅತಿಗಳಿದೆ. ಈ ಭೂಮಂಡಲದಲ್ಲಿ ತೋರುವಂತಹ ಎಷ್ಟು ಭೋಗ ವಿಷಯಗಳುಂಟು ಅವುಗಳನ್ನೆಲ್ಲ ತ್ಯಾಗ ಮಾಡಲಾರ್ದನೆ ಮತ್ತೆ ಭ್ರಮೆಗೊಳ್ಳುತ್ತಾರೆ. ಪಡೆದವರೊಡನಾಡಿಗಳು ಬಗೆಗೊಳಿಸುವ ಮಡದಿಯರು ಒಲವೀವ ತನುಜರು ಒಂದಿನಿ ಸಗಲದೆ ಬಿಡಲರಿದೆನಿಪ ಬಂಧುಗಳು ಅಚ್ಚ ಸುಟಿಗಳು ಕಡು ಜಾಣರುಗಳು ತಮ್ಮ ಇದಿರೋಳ್ ಅಳಿವುದನ್ನು ಕಂಡು ಕೇಳಿ ಮತ್ತೆ ಮೋಹಿಪರೆ. ಹಡೆದವರು ತನ್ನ ಎದುರಿನಲ್ಲಿ ಸಾಯ್ತಾ ಇದ್ದಾರೆ. ಅವರು ಇವರಂಗನ ದೊಡ್ಡ ಸಂಸಾರನೇ ಹೂಡ್ಕೊಂಡು ಕೂತಿದ್ರು, ಆದ್ರೆ ಕೈಕಾಲು ಬಡ್ಕೊಂಡು ಹೊಂಟೋಗ್ಬಿಟ್ರು. ನಮ್ಮೊಂದಿಗೆ ಯಾವಾಗಲೂ ಕೂಡಿ ಪ್ರೀತಿಯಿಂದ ಇರುವಂತ ಯಾವ ಸ್ನೇಹಿತ ಮಿತ್ರರುಂಟೋ ಅವರು ಎಷ್ಟೋ ಜನ ಕೈಕಾಲು ಬಡ್ಕೊಂಡು ಹೊಂಟೋಗ್ಬಿಟ್ರು. ಬಗೆಗೊಳಿಸುವ ಮಡದಿಯರು, ಬಗೆಗೊಳಿಸುವ ಪತಿಯಂದಿರು ಇವರು ಕೈಕಾಲು ಬಡ್ಕೊಂಡು ಹೊಂಟೋಗ್ಬಿಟ್ರು. ಎಷ್ಟೋ ಜನರ ಹೆಂಡತಿಯರು ಹೋಗಿರ್ಬೋದು, ಎಷ್ಟೋ ಜನರ ಗಂಡಂದಿರು ಹೋಗಿರ್ಬೇಕು. ಆದ್ರೆ ಅವರೊಂದಿಗೆ ನೀವು ಹಿಂದಿನ ಜೀವನವನ್ನು ಸ್ಮರಿಸಿದಾಗ ನಿಮಗೆ ಗುರುತಾಗ್ತದೆಯಲ್ಲ, ಅವರ ಜೀವನ ಏನಿತ್ತು, ಅವ್ರು ಹೆಂಗ್ ಬಾಳ್ತಾ ಇದ್ರು, ಇವತ್ತು ಅವ್ರು ಎಲ್ಲಿ ಹೋದ್ರು ಕೈಕಾಲು ಪಡ್ಕೊಂಡ್ರು. ಅವ್ರಿಗೆ ಯಾರ ಪತಿ, ಅವ್ರಿಗೆ ಯಾರ ಗತಿ? ಒಲವೀವ ತನುಜರು ಪ್ರೀತಿಯನ್ನು ಕೊಡುವಂತಹ, ಸಂತೋಷವನ್ನು ಕೊಡುವಂತಹ ಮಕ್ಕಳು ತನ್ನ ಎದುರಿನಲ್ಲೇ ಸತ್ತು ಹೋಗ್ತಾ ಇದ್ದಾರೆ. ಒಂದ್ ದಿನಿಸು ಬಿಡಲಾರದೆನಿಪ ಬಂಧುಗಳು ಸ್ವಲ್ಪ ಸಮಯ ಆದರೂ ಕೂಡ ನಮ್ಮನ್ನು ಬಿಟ್ಟು ಇರಲಾರದೆ ಧರ್ಮರಾಯನೊಂದಿಗೆ ಹೇಗೆ ಆ 4 ಜನ ಪಾಂಡವರು ಬೆನ್ನತ್ತಿರುತ್ತಿದ್ರು ಆ ರೀತಿಯಾಗಿ ಬೆನ್ನತ್ತಿರುವಂತಹ ಬಂಧುಗಳಾಗಿದ್ರು ಕೂಡ ಆಗಲ್ಲೇ ಬೇಕಲ್ಲವೇ. ಕೊನೆಯ ಕಾಲದಲ್ಲಿ ಆ ಪಾಂಡವರು ಯಾವಾಗ ಯದುವಂಶದ ಸಂಹಾರ ಆಯಿತು ಅದನ್ನು ಕೇಳಿ ಕಲಿಯು ಪ್ರವೇಶ ಆಯಿತು ಅಂತ ತಿಳಿದಂತ ಅವರು ತಮ್ಮ ಜೀವನ ಯಾತ್ರೆಯನ್ನು ಕೊನೆಗೊಳಿಸುವ ಸಲುವಾಗಿ ತಪಸ್ಸನ್ನು ಕೈಕೊಂಡು ನಾರು ಬಟ್ಟೆಯನ್ನು ಉಟ್ಟು ಹಿಮಾಲಯ ಪರ್ವತವನ್ನ ಸಂಚರಿಸುತ್ತಾ ನಡೆದಿದ್ದಾರೆ. ಅಲ್ಲಿ ಒಬ್ಬೊಬ್ಬರೇ ಹಿಮದ ಬಾಧೆಯಿಂದ, ಬರ್ಫಿನ ಬಾಧೆಯಿಂದ ಉಸಿರುಗಟ್ಟಿ ಆ ನೆಲಕ್ಕೆ ಉರುಳಿ ಬಿದ್ದು ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ. ಒಬ್ಬೊಬ್ಬರೇ ಹೋಗ್ಬಿಡ್ತಾರೆ. ಮೊದಲು ದ್ರೌಪದಿ, ನಂತರ ಸಹದೇವ, ಆನಂತರ ನಕುಲ, ಆನಂತರ ಅರ್ಜುನ, ಆನಂತರ ಭೀಮ, ಹೀಗೆ ಒಬ್ಬೊಬ್ಬರೇ ಹೊಂಟು ಹೋಗಿಬಿಡ್ತಾರೆ. ಒಂದು ಕ್ಷಣವೂ ಬಿಟ್ಟು ಇರ್ತಿದ್ದಿಲ್ಲ ಅಂಥವರು ಆಗಲಿ ಹೋಗ್ಬಿಟ್ರು. ಹಾಗೆ ಎದುರಿನಲ್ಲಿ ಎಷ್ಟೋ ಜನ ಹೊಂಟು ಹೋಗ್ತಾ ಇದ್ದಾರೆ. ಹೇಗೆ ಮೃಣ್ಮಯಾನಿ ಚ ಭಾಂಡಾನಿ ಬಹುಭಾಂಡಾನಿ ಭಿನ್ನವತ್. ಅನಂತ ಮಣ್ಣಿನ ಕೊಡದಲ್ಲಿ ಕುಂಬಾರನ ಹತ್ತಿರ ಎಷ್ಟೋ ಮಣ್ಣಿನ ಪಾತ್ರೆಗಳು ಒಡೆದು ಹೋಗ್ತವೆ. ಅವುಗಳನ್ನು ಒಯ್ದು ಅವನು ಕಿಚ್ಚೇರಿ ಹೋಗಲು ಬರ್ತಾನೆ. ಹಾಗೂ ಆ ರೀತಿಯಾಗಿ ನಮ್ಮಲ್ಲಿರುವಂಥ ಈ ಯಾವ ಮಾಂಸದ ಕೊಡಗಳು, ಎಲುಬಿನ ಕೊಡಗಳು ಉಂಟು, ತೊಗಲಿನ ಕೊಡಗಳುಂಟು, ಈ ಕೊಡಗಳು ಎಲ್ಲೆಲ್ಲೋ ಬಿದ್ದು ಹಾಳಾಗಿ ಹೋಗ್ಬಿಡ್ತವೆ.
ಹೀಗಿದ್ರೂ ಕೂಡ ತನ್ನ ಜೀವನವೇ ಹೀಗೆ ಅಶಾಶ್ವತವಾಗಿದ್ರೂ ಕೂಡ ಈ ದೇಹದಲ್ಲಿ ನಾನೆಂಬ ಅಭಿಮಾನದಿಂದ ಕೂಡ್ಕೊಂಡಂತಹ ಜೀವನು ವಿಷಯಗಳಲ್ಲಿಯ ಸುಖ ಬುದ್ಧಿಯಿಂದ ವಿಷಯಗಳ ಸೇವೆಯನ್ನು ಮಾಡ್ತಾ ತನ್ನ ಜೀವನವನ್ನು ಕೊನೆಗೊಳಿಸ್ತಾನೆ. ವಿಷಯಗಳಿಗೋಸ್ಕರವಾಗಿ ತನ್ನ ಆಯುಷ್ಯವನ್ನು ಎಷ್ಟು ಸವಿಸಿದೋ ಅದರಲ್ಲಿ ಒಂದು 4/4 ಭಾಗ ದೇವನಿ ಸಲುವಾಗಿ ಸವಿಸಿದ್ದಂದ್ರೆ ಅವನು ಲೋಕದಲ್ಲಿ ಧನ್ಯ ಧನ್ಯವಂ ಧನ್ಯವಂ ಎಂದು ಮುಸಿರಿ ಬಿಟ್ಟು ಹೊಂಟು ಹೋಗ್ತಿದ್ದ. ನೋಡ್ರಿ, ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಎಷ್ಟು ಭಾಗವನ್ನ ಪರಮಾತ್ಮನ ಸೇವೆಯಲ್ಲಿ ಸವಿಸ್ತಾ ಇದ್ದೀರಿ. ಯಾರೋ ಒಬ್ಬರು ಇದ್ರೆ ಅವರ ಪ್ರಶ್ನೆ ಇಲ್ಲಿಲ್ಲ. ಆದರೂ ಕೂಡ ಇಲ್ಲಿ ಸಾಮಾನ್ಯವಾಗಿ ಸರ್ವಸಾಧಾರಣವಾಗಿ ನೀವು ನಿಮ್ಮ ಮನವನ್ನು ವಿಚಾರ ಮಾಡಿದ್ರೆ ಬಹುಸಂಖ್ಯೆ ಜೀವಿಗಳ ಜೀವನ ಇದ್ದದ್ದು ವಿಷಯಗಳ ಪ್ರಾಪ್ತಿಯಲ್ಲಿ, ವಿಷಯಗಳ ಸಂಗ್ರಹದಲ್ಲಿ ನಾಶ ಆಗಿ ಹೋಗ್ಬಿಡ್ತದೆ. ಆ ವಿಷಯಗಳನ್ನು ಗಳಿಸುವ ಸಲುವಾಗಿ ಅನಂತ ಮಾರ್ಗವನ್ನು ಹುಡುಕಾಡ್ತಾನೆ ಇವ ಜೀವ. ಒಂದೇ ಮಾರ್ಗ ಇಲ್ಲಿ ಇವನಿಗೆ. ಕಳವು ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಕೊಲೆ ಮಾಡ್ತಾನೆ, ಮೋಸನ್ನು ಮಾಡ್ತಾನೆ, ಚಾಡಿ ಹೇಳ್ತಾನೆ, ಮತ್ತೇನು ಮಾಡಬೇಕಾಗಿದ್ದು ಕೂಡ ಮಾಡ್ತಾನೆ ಅವ. ಅಥವಾ ಯಾವನೋ ಪುಣ್ಯ ವಾಸನೆ ಉಳ್ಳಂತವಾಗಿದ್ದಂದ್ರೆ ಆತನು ದಾನ ಧರ್ಮಾದಿಗಳನ್ನು ಮಾಡ್ತಾನೆ. ಹೀಗೆ ಒಟ್ಟಿನಲ್ಲಿ ಕರ್ಮವನ್ನು ಮಾಡಿ ಆ ಕರ್ಮದ ಪ್ರತಿಫಲವಾದಂತಹ ಈ ಸಂಸಾರ ಸಾಗರದಲ್ಲಿ ಅವನು ತೇಲಾಡ್ತಾ ನಡೀತಾನೆ. ಅವರ ಮುಂದೆ ಹೀಗೆ ಎಚ್ಚರಿಸ್ತಾ ಇದ್ದಾರೆ, ನೀನು ಯಾವ ಜೀವಿಗಳನ್ನ ನಂಬಿಕೊಂಡು ಕಾಲವನ್ನು ಕಳೀತಾ ಇದ್ದೀಯೋ ಅಂತಹ ಜೀವರುಗಳಾದ್ರೂ ಕೂಡ ನಿನ್ನನ್ನು ಎಲ್ಲಿವರೆಗೆ ನಂಬಿರ್ತಾರೆ ಅನ್ನೋದನ್ನು ಹೇಳ್ತಾರೆ. ಯಾವ ವಿತ್ತೋಪಾರ್ಜನ ಸಕ್ತ ತಾವನ್ ನಿಜ ಪರಿವಾರ ರಕ್ತ ಪಶಾ ಜೀವತಿ ಜರ್ಜರದೇ ವಾರ್ತಾಂ ಪ್ರಚ್ಯತಿ ಕೋಪಿನಗೆ. ಎಲ್ಲಿವರೆಗೆ ನೀನು ಸಿರಿಯನ್ನು ಸಂಪಾದಿಸ್ತೀಯೋ ಅಲ್ಲಿವರೆಗೆ ಸಿರಿಯ ಮೇಲೆ ಕಣ್ಣಿಟ್ಟಂತಹ ನೆರೆ ಜನರೆಲ್ಲ ನಿನ್ನನ್ನು ಪ್ರೀತಿಸ್ತಾರೆ. ಎಲ್ಲರ ಕಣ್ಣು ನಿನ್ನ ಮೇಲಿಲ್ಲ, ನಿನ್ನ ಸಿರಿ ಮೇಲಿದೆ. ನಿನ್ನಲ್ಲಿ ಸಿರಿ ಇದ್ರೆ ನಿನ್ನನ್ನು ಬಾ ಅಂತ ಕರೀತಾರೆ. ಸಿರಿ ಇಲ್ಲಾರದೆ ಹೋದ್ರೆ ನಿನ್ನನ್ನು ಕರೆಯವರೇ ಆಗಿದ್ದಾರೆ. ಆ ಸಿರಿ ಹೋಗಿ ಮುಪ್ಪು ಬಂದಾಗ ನಿನ್ನ ಕಡೆ ಒಬ್ಬರು ಅಡಿಕೆ ಹಾಕಿ ನೋಡುವುದಿಲ್ಲ. ಆದ್ದರಿಂದ ಆ ಸಿರಿಗಾಗಿ, ಆ ಜನಕ್ಕಾಗಿ ನಿನ್ನ ಈ ಜೀವನವನ್ನು ಸವಿಸಲಾರದೆ ಭಗವಂತನ ಸೇವೆಯಲ್ಲಿ ನಿನ್ನ ಜೀವನವನ್ನು ಸವೆಸು. ಭಜ ಗೋವಿಂದಂ ಭಜ ಗೋವಿಂದಂ. ಪರಮಾತ್ಮನನ್ನು ಭಜಿಸು, ಪರಮಾತ್ಮನನ್ನು ಭಜಿಸು. ಅಂದರೆ ಇದು ಜೀವನ ಸ್ವಾರ್ಥಮಯವಾಗಿದೆ. ಈ ಜೀವನ ನಿಮ್ಮ ಸುಖಕ್ಕಾಗಿ ಅಲ್ಲ, ಅವರವರ ಸುಖಕ್ಕಾಗಿ. ಅವರವರ ಸುಖಕ್ಕಾಗಿ ನಿಮ್ಮನ್ನ ಅವರು ನಂಬಿದವರು, ನಿಮ್ಮ ಸುಖಕ್ಕಾಗಿ ನೀವು ಅವರನ್ನು ನಂಬಿದವರು. ಹೀಗೆಲ್ಲ ಸ್ವಾರ್ಥವೇ ವಾಸ ಮಾಡಿದೆ. ಯಾವ ಜೀವೋ ನಿವಸತಿ ದೇಹೆ ತಾವತ್ ಪ್ರಚ್ಛತಿ ಕುಶಲಂ ಗೇಹೆ ಗತವತಿ ವಾಯೋ ದೇಹಾಪಾಯ ಬಾರ್ಯೋ ಬಿಬ್ಬತಿ ತಸ್ಮಿನ್ ಕಾಯೆ. ಎಲ್ಲಿವರೆಗೆ ನಿನ್ನ ಶರೀರದಲ್ಲಿ ಪ್ರಾಣ ಇದೆಯೋ ಅಲ್ಲಿವರೆಗೆ ನಿನ್ನನ್ನು ನೀನು ನಂಬಿದಂತಹ ವ್ಯಕ್ತಿಗಳು ಪ್ರೀತಿಸ್ತಾರೆ ಅಥವಾ ನಿನ್ನನ್ನು ಸೇವಿಸ್ತಾರೆ. ಯಾವುದೋ ಒಂದು ನಿಮಿತ್ತಗಾಗಿಯೋ ಅಥವಾ ಧರ್ಮಕ್ಕೆ ಮಣಿದು. ಆದರೆ ಯಾವಾಗ ನಿನ್ನ ದೇಹದೊಳಗಿನ ಪ್ರಾಣ ಹೊಂಟೋಯ್ತೋ ಆವಾಗ ನಿನ್ನನ್ನು ಕಂಡು ನಿನ್ನ ಹೆಂಡತಿ, ನಿನ್ನನ್ನು ಕಂಡು ನಿನ್ನ ಪತಿ, ನಿನ್ನನ್ನು ಕಂಡು ನಿನ್ನ ಮಕ್ಕಳೇ ಭಯ ಪಡ್ಲಿಕ್ಕತ್ತಾರೆ. ಅಯ್ಯಯ್ಯೋ, ಹೆಣ ಮನೆಯಲ್ಲಿದೆ, ಇದನ್ನು ಬೇಗನೆ ಎತ್ತರಿ, ನಮ್ಗೆ ಅಂಜಿಕೆ ಬರ್ತಾ ಇದೆ ಅಂತ ಹೇಳ್ತಾರೆ. ಯಾವ ಪತಿಯನ್ನು ಬಿಟ್ಟು ಅರಗಡಿಗೂ ಇರ್ಲಿಕ್ಕಾಗುವುದಿಲ್ಲೋ ಆ ಸತಿಗಳು ಪತಿಯು ಹೆಣನಾಗಿ 3 ದಿನಗಳವರೆಗೆ ಮನೆಯಲ್ಲಿ ಬಿದ್ದ ಅಂದ್ರೆ ಅವಳ ಮನೆಯಾಗಿದ್ರೆ ಕೇಳಿ. ಅಥವಾ ಯಾವ ಸತಿಗಳನ್ನು ಬಿಟ್ಟು ಅರೆಗಳಿಗೆ ಇರ್ಲಿಕ್ಕಾಗೋದಿಲ್ಲೋ ಆ ಸತಿಗಳು ಸತ್ತು ಮನೆಯಲ್ಲಿ 4-6 ದಿನ ಬಿದ್ದು ಉಪ್ಪಿ ಒಡೆದಿದ್ದಳು ಅಂದ್ರೆ ಆ ಸ್ಥಾನದಲ್ಲಿ ಎಂಥ ಗಂಡಂದಿರಾದ್ರೂ ಕೂಡ ಇದ್ರೆ ಬಂದು ಕೇಳ್ರಿ ನೀವು. ಅಂದ್ರೆ ಇದು ಎಲ್ಲ ವಿಚಿತ್ರವಾಗಿರುವಂತಹ ಜೀವನ. ಯಾವ ರೂಪವನ್ನ ಮೆಚ್ಚಿ ನಮ್ಮ ಆಯುಷ್ಯವನ್ನೇ ಸವಿಸಿದೆಯೋ ಆ ರೂಪವನ್ನೇ, ಅಂಥ ನಮ್ಮನ್ನೇ ನೋಡಿ ಎಲ್ಲರೂ ಮೂಗು ಮುಚ್ಕೊಳ್ಳಿಕ್ಕೆ ಹತ್ತಾರೆ. ಇಂತಹ ಪ್ರಸಂಗ ಯಾರಿಗೋ ಬರ್ಬಹುದು. ಅದು ನನಗೆ ಬರ್ಬೋದು, ನಿಮಗೆ ಬರ್ಬೋದು, ಮತ್ತಾರಿಗೋ ಬರ್ಬೋದು.
ಆವಾಗ ಎಲ್ಲರೂ ನಮ್ಮನ್ನು ನೋಡಿ ಮೂಗು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಓಡಿ ಹೋಗ್ಬೋದು. ಆದರೆ ಇಂತಹ ಶಾಶ್ವತವಾದಂತಹ ಜೀವನವನ್ನ, ದೇಹವನ್ನ ನಂಬಿ ಜೀವನ ಬಾಳ್ತಾನೆ ಅಂತ ಹೇಳಿದ್ರೆ ಇದು ಎಂಥ ಆಶ್ಚರ್ಯ. ಮುಂದಿಂದನ್ನ ಎಲ್ಲರೂ ವಿಚಾರ ಮಾಡ್ರಿ. ಕಾಲಲ್ಲಿ ಇದ್ದದ್ದನ್ನು ಅಷ್ಟೇ ನೋಡಬಾರ್ದು, ದೂರ ಆಲೋಚನೆಯನ್ನು ಮಾಡಬೇಕು, ದೂರಿನ ಆಲೋಚನೆ ಮಾಡಬೇಕು. ಆವತ್ತು ನಮಗೆ ಯಾರಿದ್ದಾರೆ, ಆವತ್ತು ನಮಗೆ ಯಾರಿದ್ದಾರೆ, ಆವತ್ತು ನಮ್ಮೊಂದಿಗೆ ಬರುವುದೇನಿದೆ, ಆವತ್ತು ನಮ್ಮದಾಗಿರುವಂತಹ ವಸ್ತು ಏನಿದೆ, ಆ ದಿನ ನಮಗೆ ಸುಖ ಕೊಡುವಂತಹ ವಸ್ತುಗಳು ಯಾವಿವೆ, ಆ ದಿನ ನಮ್ಮೊಂದಿಗೆ ಯಾರು ಇರ್ತಾರೆ. ಕರ್ಮಾನುಭೋಗತ್ಯತಿ ಜೀವ ಏಕ. ಕರ್ಮವನ್ನ ತಲೆ ಮೇಲೆ ಹೊತ್ಕೊಂಡು ಒಂದೇ ಜೀವ ಹೊಂಟೋಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾವ ವಿಷಯಗಳಿಗೋಸ್ಕರವಾಗಿ ನೀನು ಕರ್ಮವನ್ನು ಮಾಡಿ ಕರ್ಮದ ಫಲವಾದಂತಹ ದುಃಖವನ್ನು ಉಂಟಾಯಿತೀವೋ ಅಂತಹ ವಿಷಯಾತ್ಮಕವಾದಂತಹ ಹೆಂಡರು, ಮಕ್ಕಳು, ಗಂಡರು, ಧನ ದ್ರವ್ಯಾದಿಗಳು ಇವು ಏನಿದೆ ಅನ್ನುವಂಥದ್ದನ್ನು ಸ್ವಲ್ಪ ವಿಚಾರ ಮಾಡು. ಕಾತೆ ಕಾಂತ, ಹೆಂಡತಿ ಅನ್ನುವಂಥ ವಸ್ತು ಏನಿದೆ, ಹೆಂಡತಿ ಅಂತೀರಿ ಅಥವಾ ಗಂಡ ಅಂತೀರಿ, ಆ ವಸ್ತು ಏನಿದೆ. ಒಂದು ಕೈಯನ್ನು ಕತ್ತರಿಸಿಟ್ಟಿವಿ, ಕಾಲನ್ನು ಕತ್ತರಿಸಿಟ್ಟಿವಿ, ಮೂಗನ್ನು ಕತ್ತರಿಸಿಟ್ಟಿವಿ, ಹೊಟ್ಟೆಯನ್ನು ಒಡೆದಿಟ್ಟಿವಿ ಅಂದ್ರೆ ಅಲ್ಲಿ ಎಲ್ಲಿದೆ ಸ್ತ್ರೀ, ಅಲ್ಲಿ ಎಲ್ಲಿದೆ ಪುರುಷ. ಯಾವುದಕ್ಕೆ ನಾವು ಪತಿಯಲ್ಲಾಗತ್ತೀವಿ, ಯಾವುದಕ್ಕೆ ನಾವು ಸತಿಯಲ್ಲಾಗತ್ತೀವಿ, ಯಾವುದಕ್ಕೆ ನಾವು ಮಕ್ಕಳಲ್ಲಾಗತ್ತೀವಿ. ನೋಡ್ರಿ ಎಂತಹ ಭ್ರಮೆಯಲ್ಲಿ ಈ ಜೀವ ಮುಳುಗಿ ಹೋಗ್ಬಿಟ್ಟಿದ್ದಾನೆ. ಕಾಸ್ತಿ ಪುತ್ರ, ಯಾರು ಅವರು ನಿನ್ನ ಮಕ್ಕಳು. ಸಂಸಾರೋ ಅಯಂ ಅತೀವ ವಿಚಿತ್ರ. ಈ ಸಂಸಾರ ಇದು ಬಹಳ ವಿಚಿತ್ರವಾಗಿದೆ. ಕಂಡು ಸಂಸಾರವಿದನು ಇಂದ್ರಜಾಲವೇ ನೆಲೆಗೊಂಡುದೆಂದರಿತುಕೋ. ಜಾದುಗಾರನ ದೃಶ್ಯವೇ ಇಲ್ಲಿ ನೆಲೆಸಿದೆ ತಿಳಿದುಕೊಳ್ಳು. ಕಶ್ಯತ್ವಂ, ನೀನು ಯಾರಾಗಿದ್ದಿ? ನಾನು ಇಂಥವರಾಗಿದ್ದೀನಿ. ಯಾವುದೋ ಒಂದು ಗಾಡಿಗೆ ಹೋಗಿ ಹಾಯ್ದಿ ಸತ್ತು ಹೋಗಿಬಿಟ್ಟು ಈಗ ಯಾರಾಗಿದ್ದಿ? ಯಾರಾಮ ಗೊತ್ತಿಲ್ಲ. ತ್ವಂ ಕಹ, ನೀನ್ ಯಾರು? ಕುತ ಆಯಿತಾ, ನೀನ್ ಎಲ್ಲಿಂದ ಬಂದಿದೀಯಾ ಅದು ಗೊತ್ತಿಲ್ಲ. ನೀನ್ ಯಾರು ಗೊತ್ತಿಲ್ಲ, ನೀನ್ ಯಾರಾವ ಗೊತ್ತಿಲ್ಲ. ಆದ್ರೂ ಕೂಡ ಇವರೆಲ್ಲ ನನ್ನವರನೇ, ಇದೆಲ್ಲ ನಂದೇ, ಇದೇ ನನಗೆ ಸುಖವನ್ನು ಕೊಡುದು ಅಂತ ಹೇಳಿ ಹಿಡ್ಕೊಂಡು ಕೂತಿದೆಯಲ್ಲಪ್ಪ. ಹೋಗುವಾಗ ಏನು ವೈದ್ಯ? ಅದಕ್ಕೆ ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನ ಮಾಡಿಕೊಳ್ಳೋ. ಪ್ರಾಣ ಹೋಗುಕ್ಕಿಂತ ಮೊದಲು ಭಗವಂತನನ್ನ ಸೇವಿಸು. ಪರಮಾತ್ಮನನ್ನ ಪ್ರಾಣ ಹಿಂಗೋಕ್ಕಿಂತ ಮೊದಲು ಸೇವಿಸು. ನಿನ್ನನ್ನೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಳ್ಳು. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ. ಆಯುಷ್ಯ ಮುಗಿದಾಗ ನಿಮ್ಮ ಒಂದು ನಿಮಿಷನ್ನ, ಇನ್ನೊಂದು ನಿಮಿಷನ್ನ ನಮ್ಮ ಕುಡುಪ ಒಂದೆರಡು ಮಾತನ್ನು ಹೇಳಬೇಕಾಗಿದೆ ನಮ್ಮ ಹೆಂಡರ ಮಕ್ಕಳಿಗೆ ಅಥವಾ ಗಂಡರ ಮಕ್ಕಳಿಗೆ. ನಿನಗೆ ನಾನು ಮನೆಯಲ್ಲಿ ₹1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ನಿಮಿಷ ನಿಮಗೆ ಆವತ್ತು ಸಿಗ್ತದೇನು? ಗಡಿ ಹೇಳ್ತಾ ಇದೆ, ಒಂದೊಂದು ಸೆಕೆಂಡ್ ಅದು ಹಿಂದೆ ಸರ್ಕ್ಸ್ತಾ ಇದೆ. ನಿನ್ನ ಆಯುಷ್ಯ ಕೊನೆಗಾಣಲಿಕ್ಕೆ ಗಡಿ ನಿಮಗೆ ಟೈಮ್ ಹೇಳಾಗತ್ತಿಲ್ಲ, ನಿಮ್ಮ ಆಯುಷ್ಯ ಕೊನೆಗಾಣುವುದನ್ನು ಹೇಳ್ತಾ ಇದೆ. ನಿಮ್ಮ ಆಯುಷ್ಯವನ್ನ ಕಾಲ ನುಂಗ್ತಾ ಇದ್ದಾನೆ, ನುಂಗುವುದನ್ನು ಅದು ತೋರಿಸ್ತದೆ. ಹೀಗಿದ್ರು ಕೂಡ ಅಜ್ಞಾನ ವಶದಿಂದ ದೇಹವೇ ನಾನೆಂದು ತಿಳಿದು ಧನ ಜನ ಯೌವನದಲ್ಲಿ ಗರ್ವವನ್ನು ಪಟ್ಟು ಪಾಪದ ಹೊರೆಯನ್ನು ಹೊತ್ಕೊಳ್ತಾ ಇದ್ದಾನೆ. ಇವು ಎಷ್ಟು ಜಾಣನಾಗಿರ್ಬೇಕು ಅಂಥವನಿಗೋಸ್ಕರವಾಗಿ ಹೇಳ್ತಾ ಇದ್ದಾರೆ ಅಲ್ಲಿ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮಿಷ ಕಾಲ ಸರ್ವಂ ಮಾಯಾಮಯಮಿದಮಖಿಲಂ ಬುದ್ಧ್ವಾ ಬ್ರಹ್ಮ ಬಲಂ ತ್ವಂ ಪ್ರವಿಶ್ಯ ವಿದುತ್ವ. ಧನ ಜನ ಯೌವನ ಇವು ಶಾಶ್ವತವಲ್ಲ. ನಿನ್ನ ದೇಹ ಇದು ಶಾಶ್ವತವಲ್ಲ, ಜನರು ಶಾಶ್ವತವಲ್ಲ, ಧನವು ಶಾಶ್ವತವಲ್ಲ. ಜನ ಎಲ್ಲ ಸತ್ತು ಹೋಗ್ತಾರೆ, ಧನ ಎಲ್ಲ ಇಲ್ಲೇ ಬಿದ್ದು ಬಿಡ್ತವೆ ಅಥವಾ ಯಾವುದೋ ಪಾಲಾಗ್ತದೆ. ನಿನ್ನ ಯೌವನ ನಾಶ ಆಗಿ ಮುಪ್ಪು ಬಂದು ಬಿಡ್ತದೆ.
ಇವೆಲ್ಲ ಅಶಾಶ್ವತವಾಗಿರುವಂಥವು. ಅವೆಲ್ಲ ಪ್ರಾಪ್ತಿಯಾದಾಗ ಅಹಂಕರಿಸಲಿಕ್ಕೆ ಹೋಗಬೇಡ. ಭ್ರಮೆಗೊಂಡು ಅವುಗಳಲ್ಲಿ ಸುಖಬುದ್ಧಿಯನ್ನು ಮಾಡಿ ಅವುಗಳ ಸಂಗ್ರಹದಲ್ಲಿ ನಿನ್ನ ಆಯುಷ್ಯವನ್ನು ನಾಶ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ಅವೆಲ್ಲ ನಿನಗೆ ನಿತ್ಯ ವೈರಿಗಳಾಗಿವೆ. ಧನ ಜನ ಯೌವನ ಇವೆಲ್ಲ ವೈರಿಯಾಗಿವೆ. ದುರಿತೊಕಲ ಬಂದು ಎನಿಸುವ ಯೌವನವನ್ನು, ಪಾಪದ ಸಮೂಹದ ಮಿತ್ರ ಅನಿಸುವಂತಹ ಯೌವನವನ್ನು ನನಗೆ ಯಾಕೆ ಕೊಟ್ಟಿ ದೇವರೇ ಅಂತ ಕೇಳಿದ್ದಾರೆ. ಎಲ್ಲಾ ಪಾಪಗಳು ಯೌವನದಲ್ಲೇ ಆಗಿ ಹೋಗ್ತವೆ. ನಾವು ಉಣ್ಣುವಂತ ಎಲ್ಲಾ ದುಃಖಗಳನ್ನ ಯೌವನದಲ್ಲಿ ಮಾಡಿದಂತಹ ಕರ್ಮದ ಫಲವಾಗಿಯೇ ಉಣ್ತಾ ಇದ್ದೇವೆ. ಎಷ್ಟು ನಮಗೆ ದುಃಖಗಳು ಬರ್ತಾ ಇವೆಯಲ್ಲ, ಆ ದುಃಖಗಳಿಗೆಲ್ಲ ಬಹಳಷ್ಟು ಅಂಶದಲ್ಲಿಯ ಕರ್ಮಗಳು ಯೌವನ ಕಾಲದಲ್ಲಿ ಘಟಿಸಿದ್ದವಾಗಿರ್ತವೆ. ಮಾಯಾಮಯಮಿದಮಖಿಲಂ ಬುದ್ಧ್ವಾ ಬ್ರಹ್ಮ ಪದಂ ತ್ವಂ ಪ್ರವಿಶ್ಯ ವಿದಿತ್ವ. ಬ್ರಹ್ಮ ಪದವನ್ನು ನೀನು ತಿಳಿದು ಇದೆಲ್ಲವೂ ಮಾಯಾಮಯವಾಗಿದೆ ಅಂತ ತಿಳಿದು ಇದರಲ್ಲಿಯ ಆಶೆಯನ್ನ ರಾಗವನ್ನು ಬಿಟ್ಟುಕೊಡು. ಇದರಲ್ಲಿಯ ಸುಖದ ಬುದ್ಧಿಯನ್ನ ನೀನು ಬಿಟ್ಟುಕೊಡು. ದಿನಗಳು ಕಳೆದು ಹೋದವು, ರಾತ್ರಿಗಳು ಉರುಳಿ ಹೋದವು, ವರುಷಗಳು ಗತಿಸಿದವು, ಮಾಸ ವಾರಗಳು ಹೊಂಟು ಹೋಗ್ಬಿಟ್ಟವು. ಶಶಿರ ವಸಂತಾದಿ ಋತುಗಳು ಹೊಂಟು ಹೋಗ್ಬಿಟ್ಟು ಈ ಮನುಷ್ಯ ಜನ್ಮದ ಆಯುಷ್ಯವೇ ನಾಶ ಆಗಿಬಿಡ್ಲಿಕ್ಕಾಯ್ತು. ಆದ್ರೂ ಕೂಡ ನಿನಗೆ ವಿಚಾರ ವಿವೇಕ ಬರಲಿಲ್ಲ ಕೇಳಂದ್ರೆ ಇನ್ನು ಯಾವಾಗ ಬರ್ತದೆ? ಮಂಗನಾಗಿ ಗಿಡಗಳಲ್ಲಿ ಟೊಂಗೆ ಟೊಂಗೆ ಹಾರಾಡುವಾಗ ಬರ್ತದೆ. ದಿನಮತಿ ರಜನ್ ಸಾಯಂ ಪ್ರಾತಃ ಶಶಿರ ವಸಂತವು ಪುನರಾಯತ ಕಾಲ ಕ್ರೀಡತಿ ಗಚ್ಚತಿ ಆಯು ತದಪಿನ ಮುಂಚತಿ ಆಶಾ ಪಾಯು. ಹಗಲು ಹೋಗ್ಲಿಕ್ಕಾಯ್ತು, ರಾತ್ರಿ ಹೋಗ್ಲಿಕ್ಕಾಯ್ತು, ದಿನಗಳು ಹೋಗ್ಲಿಕ್ಕಾಯ್ತಿದ್ವು, ವಾರಗಳು ಮಾಸಗಳು ವರುಷಗಳು ಹೋಗಿ ಪೂರ್ಣ ತನ್ನ ಆಯುಷ್ಯವೇ ನಾಶ ಆಗುವಂತ ಸಂದರ್ಭದಲ್ಲಿ ನಿಂತಾಗಾದ್ರೂ ಕೂಡ ಇನ್ನೂ ಮನಸ್ಸಿನಲ್ಲಿ ಆಶೆ ಹಚ್ಚು ಹಸುರಾಗಿದೆ. ಆಶೆಗೆ ಬಡತನ ಇಲ್ಲ, ಆಶೆಗೆ ಮುಪ್ಪಿಲ್ಲ. ಎಲ್ಲರ ಹೃದಯದಲ್ಲಿ ನೋಡ್ಕೊಳ್ರಿ, ಯಾರ ಹೃದಯದಲ್ಲಿ ಆಶೆಗೆ ಬಡತನದೆ, ಯಾರಿಗೆ ಆಶಾ ಕಡಿಮೆ ಬಿದ್ದದ ಹೇಳ್ರಿ, ಯಾರ ಆಶಾಕ್ಕೆ ಮುದುಕ್ತಂದು ಬಂದದ್ದು ಹೇಳ್ರಿ. ಅದಕ್ಕೆ ಹರೆ ಬಂದಿದೆ, ಶರೀರಕ್ಕೆ ಮುಪ್ಪು ಬಂದಿದೆ, ಆಶೆಗೆ ಹರೆ ಬಂದಿದೆ. ಅಂದ ಬಳಿಕ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಎಂದು ಕಾಲವು ಕ್ರೀಡಿಸ್ತಾ ಇದ್ದಾನೆ, ಆಯುಷ್ಯ ನಾಶ ಆಗ್ತಾ ಇದೆ. ಹಾಗೂ ಆಶೆಗೆ ನಾಶ ಇಲ್ಲ ಅಂದ್ರೆ ನಿನ್ನೆ ಹೇಳಿದಂಗ ಬಾಲಸ್ತಾವತ್ ಕ್ರೀಡಾಸಕ್ತ. ಹೆಂಗ ಆಯುಷ್ಯ ನಾಶ ಆಗ್ಲಿಕ್ಕತ್ತಿದೆ, ಬಾಲ್ಯದಲ್ಲಿ ಆಟ ಆಡ್ತಾ ನಾಶ ಆಗ್ತಾ ಇದೆ. ತರುಣಸ್ತಾವತ್ ತರುಣಿ ರಕ್ತ, ಯೌವನದಲ್ಲಿ ಸ್ತ್ರೀಯರೊಂದಿಗೆ ಆಯುಷ್ಯ ನಾಶ ಆಗ್ತಾ ಇದೆ. ವೃದ್ಧಸ್ತಾವತ್ ಚಿಂತಾಮಗ್ನ, ಮುಪ್ಪಿನ ಕಾಲದಲ್ಲಿ ಎಲ್ಲರೂ ವಿರೋಧವನ್ನು ಮಾಡುವಾಗ ಚಿಂತಿತನಾಗಿ ಮುಂದೆ ನನ್ನ ಗತಿ ಏನಾದೀತು ಎಂಬ ಚಿಂತೆಯಲ್ಲಿ ಮಗ್ನನಾಗಿ ಆಯುಷ್ಯ ನಾಶ ಆಗ್ತಾ ಇದೆ. ಆದರೂ ವಿವೇಕ ಇಲ್ಲ, ಸತ್ಸಂಗದಲ್ಲಿ ಪ್ರೀತಿ ಇಲ್ಲ, ಸತ್ಶಾಸ್ತ್ರದ ಶ್ರವಣವಿಲ್ಲ, ಸಂತ ಮಹಾಂತರ ಸಂಘ ಇಲ್ಲ, ಹರ ಪೂಜೆ ಇಲ್ಲ, ಗುರು ಸೇವೆ ಇಲ್ಲ. ಅಂದ ಬಳಿಕ ಈ ಜೀವನ ಇನ್ನು ಹೇಗೆ ಸಾರ್ಥಕ ಆಗಿತ್ತು? ಮುಂದೆ ಹೋಗಿ ಒಂದು ಮಾತು ಹೇಳ್ತಾರೆ, ಈ ನಿನ್ನ ಸಿರಿ ಈ ಸಂಪದ ಎಲ್ಲಿವರೆಗೆ ಇರ್ತದೆ ಅನ್ನುವಂಥದ್ದನ್ನ. ವಯಸ್ಸೀಗತೆ ಕಾಮ ವಿಕಾರ, ವಯಸ್ಸು ನಾಶ ಆದ ಬಳಿಕ ಕಾಮನ ವಿಕಾರ ಇಲ್ಲ. ಶುಷ್ಕೆ ನೀರೇ ಕರಕಾಸಾರ, ನೀರನಿ ಒಣಗಿ ಬತ್ತಿ ಹೋದ ಬಳಿಕ ಕೆರೆ ಅನ್ನುವಂಥ ಹೆಸರೇ ಅಡಿಗೆ ಹೋಗ್ಬಿಡ್ತದೆ. ನೀರಿಲ್ಲ, ಕೆರೆ ಇಲ್ಲ, ತಾಳ್ಮೆ ಇಲ್ಲದಾಗ ಕಾಮಾದಿ ವಿಕಾರಗಳಿಲ್ಲ.
ಕ್ಷೀಣೆ ವಿದ್ಯೆ ಅದೇ ರೀತಿಯಾಗಿ ನಿನ್ನ ಸಿರಿಯು ನಾಶ ಆಗಿ ಹೋದಾಗ ನಿನಗೆ ಯಾರೂ ಇಲ್ಲ. ನಿನಗೆ ಸದ್ಗುರುಗಳ ಮುಖಾಂತರವಾಗಿ ಆತ್ಮಜ್ಞಾನದ ಪ್ರಾಪ್ತಿಯಾದಾಗ ಜನ್ಮ ಮರಣಾತ್ಮಕವಾದಂತಹ ಸಂಸಾರವೇ ಇಲ್ಲ. ಹೀಗೆ ಸಿರಿಯನ್ನ ಕಳೆದುಕೊಂಡು ಪರಿವಾರವನ್ನ ಕಳೆದುಕೊಂಡು ತಿನ್ಲಿಕ್ಕೆ ತುತ್ತು ರೊಟ್ಟಿಗೆ ಗತಿ ಇರಲಾರ್ದಂಗ ಬಿದ್ದು ಮರುಗಿ ಕೈಗಾಲ ಬಡಿದುಕೊಂಡು ಸತ್ತು ಹೋಗೋದಕ್ಕಿಂತಲೂ ಸದ್ಗುರು ಶಾಸ್ತ್ರಕ್ಕೆ ಶರಣಾಗತನಾಗಿ ಆತ್ಮತತ್ವದ ವಿಚಾರವನ್ನ ಮಾಡಿ ಆತ್ಮತತ್ವದ ಜ್ಞಾನವನ್ನ ಪಡೆದರೆ ನಿನಗೆ ಮುಂದೆ ಎಂದೂ ಜನ್ಮ ಮರಣಗಳ ಬಂಧನ ಇಲ್ಲ, ನೀನು ಮುಕ್ತನಾಗಿ ಪರಶುದ್ಧನಾಗಿ ಬಿಡ್ತೀಯ ಎಂದು ಉಪದೇಶ ಮಾಡ್ತಾರೆ ಮನೆಯಲ್ಲಿ. ಹೀಗೆ ಹೇಳಿದ್ದನ್ನು ಕೇಳಿ ಎಷ್ಟೋ ಜನರು ಸಹಜವಾಗಿ ಆವೇಶದ ಒಂದು ವಿರತಿಯನ್ನು ತೊಟ್ಟು ತಲೆಯನ್ನ ಮುಂಡನ ಮಾಡಿಕೊಂಡು ಅಥವಾ ಜಟಾಧಾರಿಗಳಾಗಿಯೂ ಕಾಡವನ್ನ ಸೇರಿ ಕೊನೆಗೆ ಅವರು ಫಜಿತಿಯಾಗಿ ಬಿಡ್ತಾರೆ. ಸರಿಯಾದ ವಿವೇಕ ಸರಿಯಾದ ವೈರಾಗ್ಯ ಪ್ರಾಪ್ತಿ ಆಗಲಾರ್ದನೆ ಯಾವುದೋ ಒಂದು ಆವೇಶದಲ್ಲಿ ಅವನು ಅವಸರ ಮಾಡಿದ ಅಂತ ಹೇಳಿದ್ರೆ ಅಂಥವನಾದ್ರೂ ಕೂಡ ನಾಶ ಆಗ್ತಾನೆ. ಪ್ರತಿಯೊಬ್ಬರು ನೀವು ಎಲ್ಲಿದ್ದೀರೋ, ನೀವು ಏನು ಹುಟ್ಟಿರೋ, ನಿಮ್ಮ ವೇಷಭೂಷಣಗಳು ಯಾವ, ಇವುಗಳಿಗೆ ಹೆಚ್ಚಿನ ಮಹತ್ವ ಇಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿ ನಾನು ಯಾರಿದ್ದೇನೆ, ಭಗವಂತನ ಸಾಕ್ಷಾತ್ಕಾರ ಹೇಗೆ, ಭಗವಂತನು ಯಾರು, ಜಗವಿದೇನು ಎಂಬುದನ್ನು ಚಿಂತಿಸಿ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿದಾಗ ನಿಮ್ಮ ಜೀವನದ ಯಾತ್ರೆ ಸಾಫಲ್ಯಗೊಂಡಿತು, ನಿಮ್ಮ ಬಹುಬಂಧನದ ಮುಕ್ತಿಯಾಯಿತು. ಅಲ್ಲಿವರೆಗೆ ವೇಷಭೂಷಣದಿಂದ ಬಹುಬಂಧನದ ಮುಕ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಜಟ್ಟಿಲೋ ಮುಂದಿಲ ಉಂಚಿದ ಕೇಶ ಕಾಷಾಯ ಅಂಬರ ಬಹುಕೃತ ವೇಷ ಪಶ್ಯನ್ಯಪೀನ ಪಶ್ಯತಿ ಮೂಡೋ ಉದರ ನಿಮಿತ್ತಂ ಬಹುಕೃತ ವೇಷ. ಆ ವೇಷ ಹೊಟ್ಟೆಯನ್ನು ತುಂಬಿದುಕೊಳ್ಳುವ ಸಲುವಾಗಿ ಅದು ಸಹಾಯಕವಾದಿದ್ದೇ ಹೊರತಾಗಿ ಅದು ಆತ್ಮೋನ್ನತಿಗೆ ಸಹಾಯಕವಾಗುವುದಿಲ್ಲ. ಆದ್ದರಿಂದ ಮೊದಲು ವಿವೇಕ, ವಿವೇಕದೊಂದಿಗೆ ವೈರಾಗ್ಯ, ವೈರಾಗ್ಯದೊಂದಿಗೆ ಸಮಾಧಿ ಶಕ್ತ, ಆನಂತರ ಮೋಕ್ಷವನ್ನು ಪಡೆಯಬೇಕೆಂಬ ಪೂರ್ಣ ಹಂಬಲ, ಆನಂತರ ಸದ್ಗುರು ಶಾಸ್ತ್ರಗಳ ಸೇವೆ, ಶ್ರವಣ ಮನನ ನಿಧಿಹಾಸನ, ಆನಂತರ ಆತ್ಮತತ್ವದ ಪ್ರಾಪ್ತಿ, ಆತ್ಮಜ್ಞಾನದ ಪ್ರಾಪ್ತಿ, ಆನಂತರ ಪರಮಾನಂದದ ಸ್ವರೂಪದಲ್ಲಿ ನೀವು ಇರುವುದಾಗ್ತದೆ. ಹೀಗೆ ಅವರು ಹೇಳ್ತಾ ಇದ್ದಾರೆ. ಈಗ ವಿಷಯಗಳ ಆಶೆ ಇದ್ದುದು ಎಲ್ಲಿ ಹೋದರೂ ಕೂಡ ಬಿಡುವುದಿಲ್ಲ ಜೀವನನ್ನ. ಪ್ರತಿಯೊಬ್ಬರಲ್ಲಿ ವಿಷಯಗಳಲ್ಲಿಯ ಸುಖ ಬುದ್ಧಿಯಿಂದ ಆ ವಿಷಯಗಳನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋ ಎಂಬ ಕಾಮದಿಂದ ಕೂಡಿಕೊಂಡು ತನ್ನ ಜೀವನವನ್ನ ನಾಶ ಮಾಡ್ಕೊಳ್ತಾನೆ ಈ ಜೀವ. ನೀನು ಒಂದು ವೇಳೆ ಧರ್ಮಿಷ್ಠನೇ ಆಗಿದ್ರು, ನೀನು ಯಾವಾಗಲೂ ಪುಣ್ಯಾತ್ಮನಾಗಿದ್ದು ಪುಣ್ಯ ಕಾರ್ಯಗಳನ್ನೇ ಮಾಡ್ತಾ ಇದ್ರು ಕೂಡ ನಿನ್ನಲ್ಲಿ ವಿಷಯಗಳ ಆಶೆ ಇತ್ತು ಅಂತ ಹೇಳಿದ್ರೆ ಅದು ನಿನ್ನನ್ನ ಅನಂತ ದುಃಖಕ್ಕೆ ಕಾರಣೀಭೂತನನ್ನಾಗಿ ಮಾಡ್ತದೆ. ಹೇಗೆ ಅನ್ನುವಂಥದ್ದನ್ನ ಒಂದು ಸಣ್ಣದಾಗಿರುವಂತಹ ದೃಷ್ಟಾಂತದಿಂದ ಕೇಳ್ತದೆ. ಇದು ಮಹಾಭಾರತದಲ್ಲಿ ಬರುವಂತಹ ಒಂದು ದೃಷ್ಟಾಂತ. ಭೀಷ್ಮಾಚಾರ್ಯರು ದುರ್ಯೋಧನರಿಗೆ ಹೇಳಿ ಅವನಿಗೆ ಶಾಂತಿಯನ್ನು ಕೊಡಲಿಕ್ಕೆ ಪ್ರಯತ್ನಿಸಿದಂತಹ ಒಂದು ದೃಷ್ಟಾಂತ ಇದು. ಭಂಗಾಶ್ವನ ಅನ್ನುವಂತಹ ಒಬ್ಬ ರಾಜ, ಆ ರಾಜನು ವೀರನು, ಶೂರನು, ಅನಂತ ಅಷ್ಟೈಶ್ವರ್ಯಗಳಿಂದ ಸಂಪನ್ನನು ಆಗಿ ಸದ್ಗುಣಿಯಾದಂತಹ ಸ್ತ್ರೀಯಿಂದಲೂ ಹಿತೈಷಿಯಾಗಿರುವಂತಹ ಮಂತ್ರಿಗಳಿಂದಲೂ ತನ್ನನ್ನೇ ತಾಯಿ ತಂದೆ ಎಂದು ನಂಬಲ್ಪಟ್ಟಂತಹ ಪ್ರಜೆಗಳಿಂದಲೂ ಕೊಂಡ್ಕೊಂಡು ಪ್ರಜೆಗಳನ್ನೆಲ್ಲ ಧರ್ಮಪೂರ್ವಕವಾಗಿ ಪಾಲಿಸ್ತಾ, ರಾಜ್ಯವನ್ನು ಪೂರ್ವಕವಾಗಿ ಪಾಲಿಸ್ತಾ ಕಾಲವನ್ನು ಕಳೀತಾ ಇದ್ದಾನೆ. ಆದರೆ ಅವನಿಗೂ ಒಂದು ಕೊರತೆ ಇತ್ತು. ಅದೇನು ಅಂದರೆ ಅವನಿಗೆ ಸಂತತಿಯಾಗಿರಲಿಲ್ಲ. ಸಂತತಿಯ ಪ್ರಾಪ್ತಿಗೋಸ್ಕರವಾಗಿ ಅವನು ಅಗ್ನಿಷ್ಠುತ ಎಂಬ ಒಂದು ಯಜ್ಞವನ್ನು ಕೈಕೊಳ್ತಾನೆ. ಆ ಯಜ್ಞ ಇಂತಹದ್ದಾಗಿತ್ತು. ಆ ಯಜ್ಞದಲ್ಲಿ ಇಂದ್ರದೇವನನ್ನ ಆಹ್ವಾನಿಸುವುದು ಇರಲಿಲ್ಲ. ಅಂದ್ರೆ ಇಂದ್ರದೇವನಿಗೆ ಆ ಯಜ್ಞದಲ್ಲಿ ಮರ್ಯಾದೆ ಸತ್ಕಾರಗಳು ಸಲ್ಲಿಸಬೇಕಾಗಿರುವಂತಹ ಸತ್ಕಾರಗಳನ್ನ ಸಲ್ಲಿಸುವುದಿರಲಿಲ್ಲ.
ಅಂದರೆ ಇಂದ್ರದೇವನನ್ನು ಬಿಟ್ಟು ಮಾಡುವಂತಹ ಯಜ್ಞ ಅದು. ಎಲ್ಲಾ ದೇವತೆಗಳನ್ನು ಆಹ್ವಾನಿಸಿ ಇಂದ್ರದೇವನನ್ನ ಬಿಟ್ಟು ಈ ಭಂಗಾಶ್ವನು ಅಗ್ನಿಷ್ಠುತ ಎಂಬ ಯಜ್ಞವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಪುತ್ರ ಪ್ರಾಪ್ತಿಗೋಸ್ಕರವಾಗಿ. ಯಜ್ಞವನ್ನ ಮಾಡಿ ಎಲ್ಲಾ ದೇವತೆಗಳನ್ನ ಸಂತೈಸಿಸಿ 100 ಮಕ್ಕಳಿಗೆ ಜನ್ಮವನ್ನು ಕೊಡ್ತಾನೆ. ತನಗೆ ಆಹ್ವಾನವನ್ನು ಮಾಡಲಾರ್ದನೆ, ತನಗೆ ಕೊಡಬೇಕಾಗಿರುವಂತಹ ಹವಿಷ್ಯಗಳನ್ನು ಕೊಡಲಾರ್ದನೆ, ತನಗೆ ನೀಡಬೇಕಾಗಿರುವಂತಹ ಸತ್ಕಾರವನ್ನು ನೀಡಲಾರ್ದನೆ ಈ ಭಂಗಾಶ್ವನನು ಎಂತಹ ಯಜ್ಞವನ್ನು ಮಾಡಿದ. ಅಂದರೆ ಇದರಲ್ಲಿ ನನ್ನನ್ನು ಆತ ಅಪಮಾನಗೊಳಿಸಿದ ಅಂತ ಹೇಳಂದು ಇಂದ್ರದೇವ ಮನಸ್ಸಿನಲ್ಲಿ ನೊಂದ್ಕೊಂಡು ಬಿಡ್ತಾನೆ. ಇವನಲ್ಲಿ ಯಾವಾಗಲೂ ತಪ್ಪ ಛಿದ್ರಗಳ ಸಿಕ್ಕು ಅಂದ್ರೆ ಆ ಛಿದ್ರದ ಮೂಲಕವಾಗಿ ಇವನಿಗೆ ಹಲವು ಕಷ್ಟಗಳನ್ನು ಕೊಡಬೇಕು ಅಂತ ಹೇಳಲು ಮನಸ್ಸಿನಲ್ಲಿ ಇಚ್ಛೆ ಪಡ್ತಾನೆ. ಆದರೆ ಈ ಭಂಗಾಶ್ವನು ಸತ್ಯ ಹರಿಶ್ಚಂದ್ರನಂತೆ ಅನಂತ ಸದ್ಗುಣ ಭರಿತನಾಗಿದ್ದ. ಯಾವಾಗಲೂ ಧರ್ಮಪೂರ್ವಕವಾಗಿ ಆತನು ಕಾಲವನ್ನು ಕಳೀತಾ ಇದ್ದ. ಅವನಲ್ಲಿ ಯಾವ ಛಿದ್ರಗಳು ದೊರೆಯಲಾರದೆ ಇದ್ದ ಕಾರಣಕ್ಕಾಗಿ ಇಂದ್ರದೇವ ಎಲ್ಲಾದ್ರೂ ಒಂದು ಛಿದ್ರ ಸಿಗ್ತದೇನೋ ಅಂತ ಹೇಳಲು ಕಾಯ್ದ ಕಾಲವನ್ನು ಕಳೀತಾ ಇದ್ದಾನೆ. ಸಹಜವಾಗಿ ಒಂದು ದಿನ ಈ ಭಂಗಾಶ್ವನ ರಾಜನಿಗೆ ಬೇಟೆಯನ್ನು ಆಡುವ ಇಚ್ಛೆ ಆಗ್ತದೆ. ಹಲವು ಸೈನಿಕರನ್ನು ಜೊಡಗೂಡಿ ಘೋರವಾದಂತಹ ಅರಣ್ಯವನ್ನು ಹೊತ್ತು ಬೇಟೆಯನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದೇ ನನಗೆ ಯೋಗ್ಯ ಸಮಯ ಅಂತ ಹೇಳಿ ತಿಳಿದಂತಹ ಇಂದ್ರದೇವ ಅವನ ಬುದ್ಧಿಯನ್ನು ಕೆಡಿಸಿಬಿಡ್ತಾನೆ. ಭಂಗಾಶ್ವನ ಬುದ್ಧಿಯನ್ನ, ಅವನಿಗೆ ಮೋಹವನ್ನು ಉಂಟು ಮಾಡಿಬಿಡ್ತಾನೆ. ಆ ಮೋಹದಿಂದಾಗಿ ಭಂಗಾಶ್ವನನು ತನ್ನ ಎಲ್ಲಾ ಸೈನಿಕರನ್ನು ಬಿಟ್ಟು ತಾನೊಬ್ಬನೇ ಕುದುರೆಯನ್ನು ಹತ್ತಿ ಘೋರವಾದಂತಹ ಅರಣ್ಯವನ್ನು ಪ್ರವೇಶ ಮಾಡ್ತಾನೆ. ಈತ ಒಬ್ಬನೇ ಇದ್ದಾನೆ ಕುದುರೆಯೊಂದಿಗೆ. ಬಹಳಷ್ಟು ದೂರ ಹೋಗಿದ್ದಾನೆ ಅರಣ್ಯದಲ್ಲಿ. ಸಮಯ ಬಹಳಾಗಿದೆ. ಹಸಿವು ತ್ರಷೆಗಳ ಬಾಧೆ ಆಗ್ತಾ ಇದೆ. ಅತ್ತಿತ್ತ ನೋಡ್ತಾನೆ, ಎಲ್ಲೂ ಹಣ್ಣು ಹಂಪಲು ನೀರುಗಳ ಸುಳಿವು ಸಿಗಲಿಲ್ಲ. ಅವುಗಳ ಶೋಧನೆಯಲ್ಲೇ ತನ್ನ ಕುದುರೆಯನ್ನ ಆ ಅರಣ್ಯದಲ್ಲಿ ಸುತ್ತಿಸ್ತಾ ಇದ್ದಾನೆ. ಬಹಳಷ್ಟು ಸಮಯ ಕಳೆದ ಬಳಿಕ ಅವನಿಗೆ ಒಂದು ಹಲವು ಮನೋಹರ ಹಕ್ಕಿಗಳಿಂದ ಮುಚ್ಚಲ್ಪಟ್ಟಂತಹ, ಹಲವು ಮನೋಹರ ಕಮಲಗಳಿಂದ ಮುಚ್ಚಲ್ಪಟ್ಟಂತಹ ಒಂದು ತಿಳಿ ನೀರಿನ ಸರೋವರ ಗೋಚರವಾಗ್ತದೆ. ಕಂಡು ಸಂತೋಷಪಟ್ಟು ರಾಜನು ಆ ಸರೋವರದತ್ತ ಹೋಗಿ ತನ್ನ ಕುದುರೆಗೆ ಮೊದಲು ನೀರನ್ನು, ಈಗ ಭಂಗಾಶ್ವನಿರಲಿಲ್ಲ ಅಲ್ಲಿ, ಒಬ್ಬ ಸ್ತ್ರೀ ರೂಪವನ್ನು ಧರಿಸಿ ಮೇಲೆ ಬಂದಿದ್ದ. ಅನಂತ ಶೌರ್ಯದಿಂದ ವಿಭೂಷಿತನಾದಂತಹ ಆ ಭಂಗಾಶ್ವನ್ ತನ್ನ ಶರೀರವನ್ನು ನೋಡ್ಕೊಳ್ತಾನೆ. ನೋಡಿ ನಾಚಿಕೆ ಪಡ್ತಾನೆ. ನಾನು ಹೆಣ್ಣಾದೆ, ಇದು ಯಾರ ಕುತಂತ್ರವೋ ಗೊತ್ತಿಲ್ಲ, ಯಾರ ಅಜ್ಞಾತ ಕಾರಣದ ಕೈಯೋ ಗೊತ್ತಿಲ್ಲ. ನಾನೀಗ ರಾಜ್ಯದಲ್ಲಿ ಹೋಗ್ಬೇಕು ಹೇಗೆ? ನಾನು ಹೆಣ್ಣಾಗಿ ಹೋಗಿ ನನ್ನ ಪ್ರಜೆ ಎದುರಿನಲ್ಲಿ ಹೇಗೆ ನಿಲ್ಲಲಿ? ನನ್ನ ರಾಣಿ ಎದುರಿನಲ್ಲಿ ನಾ ಸೀರೆ ಉಟ್ಕೊಂಡು ಹೇಗೆ ಹೋಗಿ ಅವಳಿಗೆ ಮುಖವನ್ನು ತೋರಿಸಿ ನಿಲ್ಲಲಿ? ನನ್ನ ಮಕ್ಕಳಿಗೆ ನಾನು ಹೇಗೆ ಈ ಸ್ತ್ರೀ ರೂಪವನ್ನು ತೋರಿಸಲಿ ಅಂತ ಹೇಳಿದ್ದು ಬಹಳಷ್ಟು ಚಿಂತೆಗೊಂಡ. ಈಗ ಅವನಲ್ಲಿ ವೀರತನ, ಶೌರ್ಯತನ ಎಲ್ಲ ನಾಶ ಆಗಿಬಿಟ್ಟಿದ್ದು. ಈಗ ಸ್ತ್ರೀಯರಲ್ಲಿ ಇರಬೇಕಾಗಿರುವಂತಹ ಕೊರತೆಗಳೆಲ್ಲ ಪ್ರಾಪ್ತಿಯಾಗಿಬಿಟ್ಟಿದ್ದು. ಭಯ, ಸಂಕೋಚ, ನಿಶ್ಶಕ್ತತೆ, ಇಂತಹ ಹಲವು ನ್ಯೂನ್ಯತೆಗಳು ಅವನಿಗೆ ಪ್ರಾಪ್ತಿಯಾಗಿದ್ದು. ಈಗ ಅವನಿಗೆ ಕುದುರೆಯನ್ನು ಹತ್ತಿ ಹೋಗುವುದು ರಾಜ್ಯದವರೆಗೆ ಭಯಂಕರ ಕಷ್ಟ ಅನಿಸ್ತು. ಆದರೂ ಕೂಡ ಹೇಗೋ ಪ್ರಯತ್ನವನ್ನು ಮಾಡಿ ಕುದುರೆಯನ್ನು ಹತ್ತಿ ರಾಜ್ಯಕ್ಕೆ ಹೋಗಿದ್ದಾನೆ. ಪ್ರಜೆಗಳೆಲ್ಲ ನೋಡ್ತಾ ಇದ್ದಾರೆ, ನಮ್ಮ ರಾಜನ ಕುದುರೆ ಮೇಲೆ ಈ ಹೆಣ್ಣು ಮಗಳು ಯಾರು ಬಂದರು? ನಮ್ಮ ರಾಜ ಎಲ್ಲಿ ಹೋದ?
ಅದು ಸೈನಿಕರಿಗೂ ಮಂತ್ರಿಗಳಿಗೂ ಗೊತ್ತಾಗ್ತದೆ. ಅವರೆಲ್ಲರೂ ಬರ್ತಾರೆ. ರಾಜನ ಕುದುರೆಯನ್ನು ಹತ್ತಿ ಒಬ್ಬ ಹೆಣ್ಣು ಮಗಳು ಬಂದಿದ್ದಾಳೆ. ರಾಜ ಎಲ್ಲಿ ಹೋದ ಎಂಬುದನ್ನು ತಿಳಿದುಕೊಳ್ಳುವ ಸಲುವಾಗಿ ಆವಾಗ ಆ ಹೆಣ್ಣು ಮಗಳನ್ನು ಕೇಳಿದಾಗ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ, ನಾನೇ ಆ ರಾಜನು. ನಾನು ತ್ರಷಿತನಾಗಿ ಸರೋವರದಲ್ಲಿ ಇಳಿದು ಸ್ನಾನವನ್ನು ಮಾಡಿ ಮೇಲೆದ್ದಾಗ ಈ ರೀತಿಯಾಗಿ ಕಾಣದ ಕೈಯಿಂದ ನನ್ನ ರೂಪ ಬದಲಾಗಿಬಿಟ್ಟಿದೆ ಎಂದು ತಿಳಿಸಿದಾಗ ರಾಣಿ ಮತ್ತು ಅವನ ಮಕ್ಕಳು 100 ಜನ ಎಲ್ಲ ಬಂದು ನೋಡಿ ಗಾಬರಿಗೊಳ್ತಾರೆ. ಆಗ ಆತನು ತನ್ನ ಸ್ತ್ರೀ ಪುತ್ರರಿಗೆಲ್ಲ ಸಾಂತ್ವನವನ್ನು ಹೇಳಿ ಶಾಂತಿಯನ್ನು ಹೇಳಿ ಆಗುವುದೆಲ್ಲ ಆ ದೈವ ಪ್ರೇರಣೆಯಿಂದ ಕರ್ಮ ಪ್ರೇರಣೆಯಿಂದ ಆಗ್ತಾ ಇರ್ತದೆ. ಏನು ನನ್ನ ದೈವಕ್ಕೆ ಬತ್ತು ಈಗ ನಾನು ಸ್ತ್ರೀಯಾಗಿ ಈ ರಾಜ್ಯವನ್ನು ಆಳೋದಕ್ಕಿಂತಲೂ ನಾನೀಗ ಅರಣ್ಯಕ್ಕೆ ಹೋಗಿ ಭಗವಂತನನ್ನು ಕುರಿತು ತಪಸ್ಸನ್ನು ಕೈತೀನಿ. ಈ ರಾಜ್ಯದಲ್ಲಿ ನಾನು ಇರುವುದಿಲ್ಲ. ನೀವು 100 ಜನ ಎಲ್ಲ ಕೂಡಿ ಸಂತೋಷದಿಂದ ಪ್ರೀತಿಯಿಂದ ಜಗಳನ್ನು ಮಾಡಲಾರ್ದಂಗೆ ಈ ರಾಜ್ಯವನ್ನು ಭೋಗಿಸಿರಿ ಅಂತ ಹೇಳಂದು ಹೇಳ್ತಾನೆ. ತನ್ನ ಹೆಂಡರಿಗಾದರೂ ಕೂಡ ಅದೇ ರೀತಿಯಾಗಿ ಸಾಂತ್ವನವನ್ನು ಹೇಳಿ ತಾನು ಹೊರಟು ಹೋಗಿ ಘೋರವಾದ ಒಂದು ಅರಣ್ಯವನ್ನು ಸೇರ್ತಾನೆ. ಈ ಕರ್ಮ ಎಲ್ಲಿ ಹೋದ್ರೂ ಕೂಡ ಬಿಡುವುದಿಲ್ಲ. ಅವನು ಹಲವು ವಿಧವಾದಂತಹ ಪುಣ್ಯ ಕಾರ್ಯಗಳನ್ನು ಆಚರಿಸಿ ಧರ್ಮಾತ್ಮನೆನಿಸಿದ್ರು ಕೂಡ ಅವನ ಯಾವುದೋ ಜನ್ಮದ ಕರ್ಮ ಇದ್ದದ್ದು ಇಂದ್ರನನ್ನು ಉಳಿದು ಮಾಡುವಂತಹ ಯಾವ ಅಗ್ನಿಸ್ತುತ ಅನ್ನುವಂತಹ ಯಜ್ಞ ಇತ್ತು ಆ ಯಜ್ಞವನ್ನು ಮಾಡಿಸಿ ಇಂದ್ರನ ಕೋಪಕ್ಕೆ ಕಾರಣಭೂತನನ್ನಾಗಿ ಮಾಡಿಬಿಡ್ತರು. ಇಂದ್ರನಿಗೆ ಕೋಪ ಉಂಟಾಗಿ ಅವನನ್ನ ಪುರುಷನನ್ನ ಒಯ್ದು ಹೆಣ್ಣನ್ನಾಗಿ ಮಾಡಿಬಿಟ್ಟ. ಈಗ ಹೆಣ್ಣು ರೂಪದಲ್ಲಿ ಇದ್ದಂತ ಈ ಭಂಗಾಶ್ವನ ಈಗ ತಪಸ್ವಿನಿಯ ರೂಪವನ್ನು ಧರಿಸಿ ಕಾಡವನ್ನು ಸೇರಿದ್ದಾನೆ. ತಪಸ್ಸನ್ನು ಆಚರಿಸಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದಾನೆ. ಆದ್ರೆ ಆ ಅರಣ್ಯದಲ್ಲಿ ವಾಸಿಸುವಂತಹ ಓರ್ವ ಋಷಿಪುತ್ರ ಅವಳ ರೂಪ ಲಾವಣ್ಯವನ್ನು ಕಂಡು ಭ್ರಮಿಸಿಬಿಡ್ತಾನೆ. ಭ್ರಮಿಸಿ ಅವಳನ್ನ ನನಗೆ ನೀನು ಸತಿಯಾಗಿ ಇರಬೇಕು ಅಂತ ಹೇಳಿ ಒತ್ತಾಯಿಸಿ ಲಗ್ನವನ್ನು ಮಾಡ್ಕೊಂಡು ಬಿಡ್ತಾನೆ. ಆ ಋಷಿಪುತ್ರ ಈ ತಪಸ್ವಿನಿ ಇಬ್ಬರು ಕೂಡಿ ಪ್ರಪಂಚದಲ್ಲಿ ಕಾಲ ಕಳೆದು 100 ಜನ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. ಈ ಸಂಗತಿಯನ್ನು ಕೇಳಿದಂತಹ ಇಂದ್ರನಿಗೆ ಹೀಗನ್ನಿಸ್ತದೆ, ನಾನು ಈ ಭಂಗಾಶ್ವರನ ಮೇಲೆ ಸೇಡನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ವಿಚಾರ ಮಾಡಿದ್ದೆ. ಆದ್ರೆ ಅವನಿಗೆ ನಾವು ಉಲ್ಟಾ ಉಪಕಾರನ ಮಾಡಿದಂಗಾಯ್ತು. ಅವನಿಗೆ ನಾನು ಹಾನಿ ಏನು ಮಾಡಿ? ಆ ರಾಜ ಮಂದಿರದಲ್ಲಿ 100 ಮಕ್ಕಳು, ಅರಣ್ಯದಲ್ಲಿ 100 ಮಕ್ಕಳು, ಅಲ್ಲಿ ಗಂಡತಿ, ಇಲ್ಲಿ ಗಂಡ, ಹೀಗೆ ಅವನಿಗೆ ಎಲ್ಲಾ ತರದ ಭೋಗಗಳೇ ಪ್ರಾಪ್ತಿ ಅಲ್ವಲ್ಲದನೆ. ಅವನಿಗೆ ನಾ ಹಾನಿ ಏನು ಮಾಡಿನಿ ಎಂದು ವಿಚಾರ ಮಾಡಿ ಇವನಿಗೆ ಈಗ ಹಾನಿಯನ್ನು ಮಾಡಬೇಕು ಅಂತ ಹೇಳಂದು ಯೋಚಿಸಿ ಅವನು ಒಂದು ಬ್ರಾಹ್ಮಣ ವೇಷವನ್ನು ಹಾಕೊಂಡು ಅವನ ರಾಜ್ಯಕ್ಕೆ ಬರ್ತಾನೆ. ಭಂಗಾಶ್ವರನ ಮಕ್ಕಳೆಲ್ಲ ಎಲ್ಲಿ ಕಾಲಿ ಕಳೀತಾ ಇರ್ತಾರೋ ಅಲ್ಲಿ. ಅಷ್ಟೊತ್ತಿನವರೆಗೆ ಏನಾಗಿರ್ತದೆ ಅಂದ್ರೆ ಈ ತಪಸ್ವಿನಿ ಆದಂತಹ ಯಾವ ಭಂಗಾಶ್ವರನ ರಾಜ ಇದ್ದೋ ಅವನು ಆ ತಪಸ್ವಿಗೆ ಹುಟ್ಟಿದಂತಹ 100 ಮಕ್ಕಳನ್ನು ಕೂಡ ಈ ರಾಜ್ಯಕ್ಕೇನೆ ಹಾಕಿ ಬಿಟ್ಟಿರ್ತಾನೆ. ತನ್ನ ಪೂರ್ವದ ಮಕ್ಕಳಿಗೆ ರಾಜನಾಗಿದ್ದಾಗ ಹಡೆದಂತಹ ಮಕ್ಕಳನ್ನು ಕರೆದು ಹೇಳ್ತಾನೆ, ಮಕ್ಕಳಿಗೆ ನಾ ಗಂಡ ಆದಾಗ ನಿಮ್ಮನ್ನು ಹಡೆದೇನಿ, ಹೆಣ್ಣಾದಾಗ ಇವರನ್ನು ಹಡೆದೇನಿ. ನೀವು ನನ್ನ ಮಕ್ಕಳ, ಇವರು ನನ್ನ ಮಕ್ಕಳನ್ನ, ಇವು 200 ಜನ ಎಲ್ಲ ಕೂತ್ಕೊಂಡು ಈ ರಾಜ್ಯವನ್ನು ಭೋಗಿಸಿ ಅಂತ ಹೇಳಿ ಹೇಳಿರ್ತಾನೆ. ಈಗ ಇವರಲ್ಲಿ ಒಡಕನ್ನು ಹುಟ್ಟಿಸಬೇಕು ಎಂಬ ಯೋಚನೆಯಿಂದ ಇಂದ್ರದೇವರು ಬ್ರಾಹ್ಮಣ ವೇಷವನ್ನು ಹಾಕಿಕೊಂಡು ಅವನ ಮಕ್ಕಳ ಹತ್ತಿರ ಬರ್ತಾರೆ. ಆ ಬಂದು ಆ ಮೊದಲಿನ ಯಾವ ರಾಜಪುತ್ರರಿದ್ದರು ಭಂಗಾಶ್ವರನಿಂದ ಹುಟ್ಟಿದಂತ ಯಾವ ಮಕ್ಕಳು ಅವರನ್ನು ಕರೆದು ಅವರ ಮನಸ್ಸನ್ನು ಒಡಿಸಿಬಿಡ್ತಾನೆ ಇಂದ್ರದೇವರು. ರಾಜಪುತ್ರರೇ, ನೀವು ಶೂರರು, ವೀರರು, ಭಂಗಾಶ್ವರನ ಮಕ್ಕಳು. ಅವರು ತಪಸ್ವಿ ಮಕ್ಕಳು, ಭಿಕ್ಷೆ ಬೇಡಿ ತಿನ್ನುವಂತಹ ಒಬ್ಬ ಸಾಧುವಿನ ಮಕ್ಕಳವರು, ಋಷಿಪುತ್ರರವರು. ರಾಜ್ಯವನ್ನು ಭೋಗಿಸಲಿಕ್ಕೆ ಅಧಿಕಾರಿಗಳು ನಿಜವಾಗಿ ನೀವು, ಅವರಲ್ಲ. ಅವರು ಭಿಕ್ಷುಕರ ಮಕ್ಕಳು, ಅವರು ಭಿಕ್ಷಾ ಮಾಡಲಿಕ್ಕೆ ಯೋಗ್ಯರು.
ಅಂದ ಬಳಿಕ ಆ ಸ್ತ್ರೀ ರೂಪದಲ್ಲಿ ಇರುವಂತಹ ಆ ಭಂಗಾಶ್ವಣಿಯ ಮಾತನ್ನು ಕೇಳಿ ನೀವ್ಯಾಕೆ ಅವರಿಗೆ ರಾಜ್ಯವನ್ನು ಕೊಟ್ರಿ, ನೀವೇ ಆಳಬೇಕಾಗಿತ್ತಲ್ಲ. ಯಾಕಂದ್ರೆ ಸ್ವರ್ಗಲೋಕದಲ್ಲಿ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ. ಆ ದೇವತೆಗಳು ಪಾತಾಳದಲ್ಲಿ ವಾಸ ಮಾಡುವಂತಹ ದೈತ್ಯರು ಇವರೆಲ್ಲರೂ ಕಶ್ಯಪ ಬ್ರಹ್ಮನ ಮಕ್ಕಳೇ. ಒಬ್ಬ ಬ್ರಹ್ಮನ ಮಕ್ಕಳೇ ಆದಂತಹ ದೇವದಾನವರು ರಾಜ್ಯ ಸಿರಿಯ ಆಶೆಯಿಂದ ಬಡೆದಾಡಿ ಸಾಯ್ತಾ ಇದ್ದಾರೆ. ಹೀಗಿರ್ಲಿಕ್ಕಾಗಿ ಬೇರೆ ಬೇರೆಯವರ ಮಕ್ಕಳಾಗಿರುವಂತಹ ನೀವು ಒಂದು ರಾಜ್ಯವನ್ನು ಉಪಯೋಗಿಸ್ತಾ ಇದ್ದೀರಲ್ಲ. ಕಶ್ಯಪನ ಮಕ್ಕಳಾಗಿರುವಂತಹ ದೇವದಾನವರೇ ಹರಿದು ಹಂಚ್ಕೊಂಡು ತಿರ್ಲಿಕ್ಕೆ ತಯಾರಿಲ್ಲ ದೇವತೆಗಳು. ಆದರೆ ಮಾನವರಾಗಿರುವಂತಹ ಮಾನವರಾಜನ ಮಕ್ಕಳಾಗಿರುವಂತಹ ನೀವು ಋಷಿ ಪುತ್ರರಿಗೆ ಪಾಲವನ್ನು ಹಾಕಿಕೊಟ್ಟು ಉಳಿದಂತಹ ಎಂಗಲವನ್ನು ತಿಂದುಕೊಂಡು ಕಾಲು ಕಳಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಅವರ ಮನಸ್ಸನ್ನು ಹೊಡಿಸಿಬಿಡ್ತಾನೆ. ಆಗ ಅವರಿಗೆ ಅದು ಹೌದನ್ನಿಸ್ತದೆ. ಆಗ ಅವರಿಬ್ಬರಲ್ಲಿ ಜಗಳ ಹೂಡಿ ಬಿಡ್ತದೆ. ಋಷಿ ಪುತ್ರರಲ್ಲಿಯೂ ಈ ರಾಜಪುತ್ರರಲ್ಲಿಯೂ ಇಬ್ಬರಲ್ಲಿ ಜಗಳ ಹೂಡಿ ಒಬ್ಬರಿಗೊಬ್ಬರು ಹೊಡ್ಕೊಂಡು ಎಲ್ಲರೂ ನಿರ್ನಾಮ ಆಗಿಬಿಡ್ತಾರೆ, ಎಲ್ಲರೂ ಸತ್ತೋಗ್ಬಿಡ್ತಾರೆ. ಈ ಸುದ್ದಿ ಹತ್ತದೆ ಆ ಸ್ತ್ರೀ ರೂಪದಲ್ಲಿ ಇರುವಂತಹ ಭಂಗಾಶ್ವರನಿಗೆ. ಆಗ ಅವನಿಗೆ ಬಹಳ ದುಃಖ ಆಗ್ತದೆ, ಬಹಳ ನೋವಾಗ್ತದೆ. ಅಯ್ಯಯ್ಯೋ, ನಾನು ಸತ್ತು ಬಿಟ್ಟೆ, ನನ್ನ ಸಂಸಾರ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿತು, ನಾನಿನ್ನು ಈ ಭೂಮಿ ಮೇಲೆ ಹೆಂಗಿರ್ಲಿ ಅಂತ ಹೇಳಲು ಎದಿ ಬಡ್ಕೊಂಡು ಏಕಾಂತದಲ್ಲಿ ಬಹಳಷ್ಟು ಅಳ್ಳಿಕೆ ಆಗ್ತದ, ಶೋಕವನ್ನು ಮಾಡಲಿಕ್ಕೆ ಆಗ್ತದ. ಈಗ ಇಂದ್ರನಿಗೆ ಸಂತೋಷ ಆಯ್ತು. ಯಾಕ ತನ್ನನ್ನು ಬಿಟ್ಟು ಯಜ್ಞ ಮಾಡಿದ್ದಲ್ಲ, ಈ ಶೇಡನ್ನು ಈಗ ತೀರ್ಕೊಂಡೆ ಅಂತೇಳಂದು ಅವನು ಸಂತೋಷದ ಉಸಿರನ್ನು ಬಿಟ್ಟ. ಈಗ ಮತ್ತೆ ಇಲ್ಲಿ ಬ್ರಾಹ್ಮಣ ವೇಷವನ್ನು ಹಾಕೊಂಡು ಆನಂದ ಪಡಿ ಸಲುವಾಗಿ ಬರ್ತಾ ಇದ್ದಾನೆ. ಹೇ ದುಷ್ಟ ಸ್ತ್ರೀಯೇ, ಹೀಗೆ ಏಕಾಂತದಲ್ಲಿ ಕುಳಿತು ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಅವಳು ತನಗಾಗಿರುವಂತ ಎಲ್ಲಾ ಪರಿಪಾಳವನ್ನ ಅವನ ಎದುರಿನಲ್ಲಿ ಬಿಚ್ಚಿ ಹೇಳಿಬಿಡ್ತಾಳೆ. ಅವಳಿಗೆ ಗೊತ್ತಿಲ್ಲ, ಆ ಭಂಗಾಶ್ವರನಿಗೆ ಗೊತ್ತಿಲ್ಲ ಇವನು ಇಂದ್ರ ಅನ್ನುವಂಥವ. ಇವನ ಕಾಣದ ಕೈಯಿಂದ ನನ್ನ ಜೀವನ ಎಲ್ಲ ಹೀಗೆ ನಡೆದಿದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದ್ರಿಂದ ಆ ಭಂಗಾಶ್ವರನು ಸ್ತ್ರೀ ರೂಪದಲ್ಲಿದ್ದಾಗ ತನ್ನ ಚರಿತ್ರೆಯನ್ನೆಲ್ಲ ಆ ಬ್ರಾಹ್ಮಣನಿಗೆ ಹೇಳಿದಾಗ ಆಗ ಆ ಬ್ರಾಹ್ಮಣ ವೇಷದಲ್ಲಿರುವಂತ ಇಂದ್ರ ಹೇಳ್ತಾನೆ, ಹೇ ದುಷ್ಟ ಹೆಂಗಸಿಯೇ, ನೀನು ಯಾವಾಗ ಭಂಗಾಶ್ವರನ ರಾಜನಿದ್ಯೋ ಆವಾಗ ನನ್ನನ್ನು ಆಮಂತ್ರಿಸಲಾರದನೆ ನನ್ನನ್ನು ತಿರಸ್ಕರಿಸಿ ಅವಮಾನಗೊಳಿಸಿ ಉಳಿದ ದೇವತೆಗಳಿಗೆಲ್ಲ ಹವ್ಯ ಕವ್ಯಗಳನ್ನು ಕೊಟ್ಟು ಅವರನ್ನು ಸಂತೋಷಗೊಳಿಸಿ ಅಲ್ಲವೇ, ಅದಕ್ಕಾಗಿ ನಾನು ನಿನ್ನ ಮೇಲೆ ಹೀಗೆ ಸೇಡನ್ನು ತೀರ್ಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಆವಾಗ ಇವನು ಇಂದ್ರ ಎಂಬುದನ್ನು ತಿಳಿದು ಇವನ ಕುತಂತ್ರದಿಂದಲೇ ನನ್ನ ಜೀವನ ಹೀಗೆಲ್ಲ ವ್ಯರ್ಥವಾಗಿದೆ ಎಂಬುದನ್ನು ಅರಿತು ಭಯಗೊಂಡು ಧರ್ಮ ಪುರುಷನಾಗಿದ್ದ ಕಾರಣಕ್ಕಾಗಿ ಅವನು ಧರ್ಮಕ್ಕೆ ಭಯಗೊಂಡು ಆ ಇಂದ್ರನ ಪಾದದ ಮೇಲೆ ತನ್ನ ಮಸ್ತಕವನ್ನಿಟ್ಟು ದುಃಖಿಸಲಿಕ್ಕೆ ಹತ್ತಾನೆ. ಸ್ತ್ರೀ ರೂಪದಲ್ಲಿದ್ದಾಗ ಸ್ತ್ರೀ ರೂಪದ ಭಂಗಾಶ್ವರನು ಹೀಗೆ ತನಗೆ ಶರಣಾಗತನಾಗಿ ತನ್ನಿಂದ ಆದಂತಹ ಎಲ್ಲ ಅಪರಾಧಗಳನ್ನು ಮನ್ನಿಸಬೇಕು ಅಂತ ಹೇಳಿ ತಿಳ್ಕೊಳ್ತಾ ಇದ್ದುದನ್ನು ಕಂಡು ಈಗ ಇಂದ್ರನಿಗೆ ಸಂತೋಷ ಆಯಿತು. ಭಂಗಾಶ್ವರನು ಹೇಳ್ತಾ ಇದ್ದಾನೆ ಸ್ತ್ರೀ ರೂಪದಲ್ಲಿ, ಹೇ ದೇವೇಂದ್ರ, ನಾನು ನಿನ್ನನ್ನು ಅವಮಾನಗೊಳಿಸುವ ಸಲುವಾಗಿ ಆ ಯಜ್ಞ ಮಾಡಲಿಲ್ಲ, ಮಕ್ಕಳನ್ನು ಹಡಿಯುವ ಸಲುವಾಗಿ ಮಾಡಿನ ಅಷ್ಟೇ. ಆ ಯಜ್ಞವೇ ಆಗಿದ್ದ ಕಾರಣಕ್ಕಾಗಿ ನಾನು ನಿನ್ನನ್ನು ಆಮಂತ್ರಿಸಲಿಲ್ಲ. ಇದರಲ್ಲಿ ನನ್ನ ಯಾವುದೂ ಅಪರಾಧ ಇಲ್ಲ. ಅಪರಾಧ ಇದ್ದಿದ್ರು ಕೂಡ ಅದನ್ನು ನೀನು ಕ್ಷಮಿಸಿ ನನ್ನನ್ನು ಉದ್ಧರಿಸುವ ಅಂತ ಬೇಡ್ಕೊಂಡಾಗ ಆ ದೇವರು ಸಂತೋಷಗೊಂಡು, ಹೇ ಸ್ತ್ರೀಯೇ, ನಿನಗೆ ಈಗ ಏನ್ ಬೇಕು ಬೇಡಿಕೊಳ್ಳುವ ತಿಳಿದು ಕೇಳ್ತಾ ಇದ್ದಾನೆ. ಏನು ಬೇಕು ಬೇಡಿಕೊಳ್ಳು ಅನ್ನುವಾಗಲೇ ತಾನೇ ಮುಂದಾಗಿ ಹೇಳ್ತಾ ಇದ್ದಾನೆ, ನಿನ್ನ ಮಕ್ಕಳನ್ನು ಈಗ ನಾನು ಬದುಕಿಸಿಕೊಡ್ತೀನಿ. ರಾಜನಾಗಿದ್ದಾಗ ಹೆತ್ತಂತಹ ಮಕ್ಕಳನ್ನು ಬದುಕಿಸಿಕೊಳ್ಳು. ಈಗ ತಪಸ್ವಿನಿಯಾಗಿ ಋಷಿಯಿಂದ ಹಡೆದಂತಹ ಮಕ್ಕಳನ್ನು ಬದುಕಿಸಿಕೊಳ್ಳಿ. ಕೇಳಿದಾಗ ಆ ಸ್ತ್ರೀ ರೂಪದಲ್ಲಿದ್ದಂತಹ ಭೃಂಗಾಶ್ವ ರಾಜನು ಆ ದೇವನನ್ನ ಕೇಳ್ತಾ ಇದ್ದಾನೆ, ಹೇ ದೇವ, ನಾನು ತಪಸ್ವಿನಿಯಾಗಿದ್ದಾಗ ಯಾವ ಋಷಿಗಳಿಂದ ಮಕ್ಕಳನ್ನು ಎತ್ತಿನೋ ಆ ಮಕ್ಕಳನ್ನು ಬದುಕಿಸಿರಿ. ಮೊದಲು ಯಾಕೆ ಅರ್ಥ ಹೋಗುವಲ್ವಾಗ ಹೇಳಂಗ. ಆಗ ದೇವಂದ್ರನಿಗೆ ಆಶ್ಚರ್ಯ ಅನಿಸ್ತು. ಯಾಕಂದ್ರೆ ಋಷಿ ಪುತ್ರರನ್ನ ಇವಳು ರಾಜಕುಮಾರರನ್ನಾಗಿ ಪಡೀಲಿಕ್ಕೆ ಸಿಕ್ಕಿದ್ದಾಳೆ.
ಮತ್ತೆ ರಾಜನಾಗಿರುವಂತಹ ತನ್ನ ಕುಮಾರರನ್ನ ಪಡೆಯಲಿಕ್ಕೆ ಇವಳು ಸಿದ್ಧಿಲ್ಲ, ಹೀಗೆ ತಿರು ಮೆರು ಕೇಳಿಬಿಡ್ತಾನೆ. ಯಾಕೆ ಹೀಗೆ ನೀನು ವರವನ್ನು ಕೇಳಿದೆ? ಆಗ ಅವಳ ತಾಳೆ, ಯಾವ ಸತಿ ಪುತ್ರರಿಂದ ಮಕ್ಕಳು ಸತಿ ಮತ್ತು ಪತಿಯಿಂದ ಪುತ್ರರು ಹುಟ್ಟುತ್ತಾರೋ, ಮಕ್ಕಳುಗಳು ಹುಟ್ಟುತ್ತಾವೋ, ಆ ಮಕ್ಕಳುಗಳ ಮೇಲೆ ತಾಯಿಗೆ ಹೆಚ್ಚಿಗೆ ಪ್ರೀತಿ ಇರ್ತದೆ ಅಲ್ಲದೇ ತಂದೆಗೆ ಹೆಚ್ಚಿಗೆ ಪ್ರೀತಿ ಇರುವುದಿಲ್ಲ. ನಾನು ತಂದೆಯಾಗಿದ್ದಾಗ 100 ಮಕ್ಕಳನ್ನು ಹಡೆದೀನಿ, ಆವಾಗ ನನ್ಗೆ ಅಷ್ಟು ಪ್ರೀತಿ ಇರಲಿಲ್ಲ. ಈಗ ತಾಯಿಯಾಗಿದ್ದಾಗ ಯಾವ 100 ಮಕ್ಕಳನ್ನು ಎತ್ತಿನಲ್ಲ, ಆವಾಗ ನನಗೆ ಮಕ್ಕಳ ಮೇಲೆ ಬಹಳ ಮೋಹ ಉತ್ಪನ್ನ ಆಗಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಯಾವ ದಂಪತಿಗಳಿಗೆ ಮಕ್ಕಳು ಹುಡ್ತಾವೋ ಆ ದಂಪತಿಗಳಲ್ಲಿ ಹೆಚ್ಚಿನ ಪ್ರೀತಿ ತಾಯಿಯರಲ್ಲಿ ಇರ್ತದಲ್ಲದೇ ತಂದೆಯರಲ್ಲಿ ಇರುವುದಿಲ್ಲ. ಅಂದಂತೆ ನಾನು ತಂದೆಯಾಗಿದ್ದಾಗ ಯಾವ ಮಕ್ಕಳನ್ನು ಎತ್ತಿನೋ ಆ ಮಕ್ಕಳು ನನಗೆ ಬೇಕಾಗಿಲ್ಲ, ಸ್ತ್ರೀಯಾಗಿದ್ದಾಗ ಯಾವ ಮಕ್ಕಳನ್ನು ಎತ್ತಿನೋ ಅವುಗಳನ್ನು ಎತ್ತೋದು. ಆ ದೇವರು ಇವಳು ಸತ್ಯವನ್ನು ಆಡ್ತಾ ಇದ್ದಾಳೆ, ಈ ಭೃಂಗಾಶ್ವನನು ಸತ್ಯವನ್ನು ಆಡ್ತಾ ಇದ್ದಾನೆ ಎಂಬುದನ್ನ ಆಲೋಚಿಸಿ ಆ ಸತ್ಯಕ್ಕಾಗಿ ನಿನ್ನ 2 ರೂಪದಲ್ಲಿ ಹುಟ್ಟಿದ ಮಕ್ಕಳನ್ನ ಬದುಕಿಸ್ಕೊಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಆವಾಗ 200 ಜನ ಎಲ್ಲ ಬದುಕಿಬಿಡ್ತಾರೆ. ಪುನಃ ಒಂದು ಪ್ರಶ್ನೆ ಏನ್ ಮಾಡ್ತಾ ಇದ್ದಾನೆ, ಹೇ ಸ್ತ್ರೀ ರೂಪದಲ್ಲಿ ಇದ್ದಂತಹ ಭೃಂಗಾಶ್ವನನೇ, ನಿನಗೀಗ ಇನ್ನೊಂದು ವರವನ್ನು ಕೊಡ್ತೀನಿ. ಅದು ಯಾವುದು ಅಂದ್ರೆ, ನೀನು ಗಂಡು ಹೋಗಿ ಹೆಣ್ಣಾಗಿದಿ, ಈಗ ನಿನ್ನನ್ನು ಗಂಡನನ್ನಾಗಿ ಮಾಡಿಲ್ಲ ಅಥವಾ ಹೆಣ್ಣಾಗಿ ಇರ್ತೀಯ, ಸ್ತ್ರೀಯನ್ನಾಗಿ ಇಟ್ಟು ಬಿಡ್ಲೋ ಅಥವಾ ಗಂಡನನ್ನಾಗಿ ಮಾಡ್ಲೋ. ಆಗ ಹೆಣ್ಣು ರೂಪದಲ್ಲಿದ್ದಂತಹ ಭೃಂಗಾಶ್ವನ ತಾನೇ ನನ್ನನ್ನು ಹೆಣ್ಣನ್ನಾಗಿ ಇಟ್ಬಿಡು. ಆಗ ದೇವರು ಗಾಬರಿಯಾದ. ಪುರುಷತ್ವ ಇದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಶರೀರ, ಈ ಜನ್ಮ ಇದು ಪುರುಷತ್ವ ಪ್ರಾಪ್ತಿ ಆಗ್ಬೇಕಾಗಿತ್ತಂದ್ರ ಅನಂತ ಜನ್ಮದ ಪುಣ್ಯ ಬೇಕಾಗ್ತದೆ ಅಂತ ಹೇಳಂದು ಶ್ರುತಿಗಳು ಹೇಳ್ತವೆ. ಹೀಗಿರುವಾಗ ಈತ ನನ್ನನ್ನು ಹೆಣ್ಣನ್ನಾಗಿಯೇ ಬಿಡುವ ತಿಳಿತಾನಲ್ಲ, ಇದೇನು ಅಂತ ಹೇಳಂದಾಗ ಅವನು ಹೇಳ್ತಾನೆ, ಸ್ತ್ರೀ ಪುರುಷರ ಜೀವನದಲ್ಲಿ ಸಂಸಾರ ಜೀವನದಲ್ಲಿ ಇರಬೇಕಾಗಿತ್ತು ಅಂದ್ರೆ ಪುರುಷರಿಗಿಂತಲೂ ಹೆಚ್ಚಿನ ಸುಖ, ಸಂಸಾರದ ಸುಖ ಸ್ತ್ರೀಯರಿಗೇನೆ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ನಾನು ಪುರುಷನಾಗಿದ್ದು ಸಂಸಾರ ಮಾಡೀನಿ, ಸ್ತ್ರೀಯಾಗಿದ್ದು ಸಂಸಾರ ಮಾಡೀನಿ. ಸ್ತ್ರೀಯರಿಗೆ ಯಾವ ಸಂಸಾರದ ಸುಖಗಳು ದೊರೀತವೆಯೋ ಆ ಸುಖಗಳು ಪುರುಷರಿಗೆ ದೊರೆಯುವುದಿಲ್ಲ. ಅದರಿಂದ ನನಗೆ ಹೆಣ್ಣನ್ನಾಗೆ ಮಾಡಲ್ಲ. ಹಾಗೇ ಆಗಲಿ ಅಂತ ದೇವರು ಆಶೀರ್ವಾದ ಮಾಡಿ ಹೊಂಟು ಹೋಗಿರ್ತಾರೆ. ಇದು ಸಂಸಾರ, ಇದು ಕರ್ಮದ ಗತಿ. ಮಾಡಿದಂತಹ ಪೂರ್ವ ಜನ್ಮಗಳ ಕರ್ಮಗಳೇ ಇವನಿಗೆ ಈ ರೀತಿಯಾಗಿ ಪುರುಷತ್ವದಿಂದ ಸ್ತ್ರೀಯತ್ವಕ್ಕೆ ಹೋಯಿತು. ಇವ ಅಗ್ನಿಷ್ಠುತ ಅನ್ನುವಂತಹ ಈ ಯಜ್ಞವನ್ನು ಏನ್ ಕಾರಣ ಮಾಡಿದ್ದ? ಮಕ್ಕಳ ಆಶೆಯಿಂದ ಮಾಡಿದ್ದ. ಆ ಮಕ್ಕಳ ಆಶೆಯಿಂದ ಮಾಡಲ್ಪಟ್ಟಂತಹ ಕರ್ಮವೇ ಈಗ ಇವನನ್ನು ಹೆಣ್ಣು ಮಾಡಲಿಕ್ಕೆ ಕಾರಣವಿದ್ದಾಯ್ತು. ಧರ್ಮ ಪುರುಷನಾಗಿದ್ದ, ಧರ್ಮ ಭೀರುವಾಗಿದ್ದ, ಅನಂತ ಪುಣ್ಯಗಳನ್ನ ಮಾಡಿದಂತಹ ಪುರುಷನಾಗಿದ್ರು ಕೂಡ ಸಕಾಮದಿಂದ ಪುಣ್ಯವನ್ನು ಮಾಡಿದಾಗ ಆ ಪುಣ್ಯವೇ ಇವನಿಗೆ ಸ್ತ್ರೀಯತ್ವವನ್ನು ತಂದುಕೊಟ್ಟು ಮುಂದಿನ ಏನೇನೋ ಕರ್ಮಗಳನ್ನು ಮಾಡಿದ್ದ ಅಂದ್ರೆ ಇನ್ನು ಮುಂದೆ ಪಶು ಪಕ್ಷಿನೂ ಆಗಿರ್ಬೋದು, ಅಥವಾ ನಿಷ್ಕಾಮದಿಂದ ಪುಣ್ಯವನ್ನ ಮಾಡಿ ತಪಸ್ಸುಗಳನ್ನು ಆಚರಿಸಿ ದೇವನಾಗಿ ಆದರೂ ಹೋಗಿರ್ಬೋದು, ಆ ವಿಷಯ ಬೇರೆ. ಆದ್ರೆ ನಮಗೀಗ ನೋಡತಕ್ಕಂತಹ ವಿಷಯ ಇಲ್ಲಿ ಇಷ್ಟೇ. ಮಕ್ಕಳ ಆಶೆಯಿಂದ ಯಾವ ಅಗ್ನಿಷ್ಠುತ ಅನ್ನುವಂತಹ ಈ ಯಜ್ಞವನ್ನು ಮಾಡಿದೋ, ಸಕಾಮದಿಂದ ಪುಣ್ಯ ಕರ್ಮವನ್ನು ಮಾಡಿದೋ, ಆ ಕರ್ಮವೇ ಇವನಿಗೆ ಹೀಗೆ ಭಯಂಕರವಾದಂತಹ ದುಃಖಕ್ಕೆ ಕಾರಣಭೂತ ಆಗಿಬಿಟ್ಟು. ಆದ್ದರಿಂದ ಇದರ ಮೇಲಿಂದ ತಿಳಿಬೇಕಾದದ್ದು ಏನು ಅಂತ ಹೇಳಿದ್ರೆ, ಯಾವ ವಿಷಯಗಳಲ್ಲಿಯೂ ಸುಖ ಇಲ್ಲ. ಮಕ್ಕಳಲ್ಲಿಯ ಸುಖದ ಬುದ್ಧಿಯಿಂದ ಕೂಡಿದ ಈ ರಾಜನು ಯಜ್ಞವನ್ನ ಕೈಕೊಂಡು ಯಜ್ಞದ ಫಲದಲ್ಲಿ ಹಲವು ದೋಷಗಳನ್ನು ಮಾಡಿ ಆ ದೋಷಗಳ ಪ್ರತಿಫಲದಿಂದ ಸ್ತ್ರೀಯತ್ವವನ್ನು ಹೊಂದಿದ. ಅಂದರೆ ವಿಷಯಗಳಲ್ಲಿ ಸುಖ ಬುದ್ಧಿಯಿಂದ ಕೂಡಿದಂತಹ ಜೀವನ ಪಾಪ ಮಾಡಿದರೆ ಏನಾಗಬಲ್ಲ? ಮಕ್ಕಳಲ್ಲಿಯ ಸುಖ ಬುದ್ಧಿಯಿಂದ ಪುಣ್ಯವನ್ನ ಮಾಡಿ ಯಜ್ಞವನ್ನ ಮಾಡಿದಂತಹ ಭೃಂಗಾಶ್ವನು ಹೆಣ್ಣಾಗಿ ಹೋದ ಅಂದಾಗ ಸ್ತ್ರೀ ಪುತ್ರರಲ್ಲಿ ಪತಿ ಪುತ್ರರಲ್ಲಿ ಸುಖದ ಬುದ್ಧಿಯನ್ನಿಟ್ಟಂತಹ ಜೀವಿಗಳು ಪಾಪವನ್ನು ಮಾಡಿ ಬದುಕ್ತಾ ಇದ್ರಂದ್ರೆ ಅವ್ರು ಏನಾಗಿ ಹೋದಾರು? ಏನಾಗ್ಲಿಕ್ಕಿಲ್ಲ.
ಮಲಮೂತ್ರದಲ್ಲಿಯ ಹುಳುಗಳಾಗಲಿಕ್ಕಿಲ್ಲೇನು? ಸಗಣಕ್ಕೆ ಸಾಸೀರ ಹುಳ ಹುಟ್ಟವೇ ದೇವ ಅಂತೇಳಂದು ಅಲ್ಲೇನು ಮಹಾತ್ಮರು ಸಗಣದ ಹುಳಗಳು ಮಲಮೂತ್ರದ ಹುಳಗಳು ಆಗಿ ಕಾಲವನ್ನು ಕಳಿಬೇಕಾಗ್ತದೆ. ಅಂದರೆ ಭಯಂಕರ ದುಃಖಕ್ಕೆ ಕರ್ಮವೇ ಕಾರಣ, ಕರ್ಮಕ್ಕೆ ವಿಷಯಗಳಲ್ಲಿಯ ರಾಗವೇ ಕಾರಣ. ಅಂತೆಯೇ ಶ್ರೀಮನ್ ನಿಜಗುಣರು ಮತ್ತೊಂದು ಕಡೆ ಈ ರೀತಿಯಾಗಿ ಹಾಡ್ಕೊಂಡ್ರು. ಬಿಡಬೇಕು ಬಲು ಹಿಂದೆ ಬರಿದೆ ತನ್ನೆರವನ್ನು ಕೆಡಿಸುವ ಈ ರಾಗವನ್ನು ಕಂಡ ಯೋಗಿ, ಈ ಕಾಮವನ್ನು ಕಂಡ ಯೋಗಿ. ವಿಷಯಗಳಲ್ಲಿ ಆಶೆಯನ್ನು ಬಿಟ್ಟುಕೊಡ್ಬೇಕು, ವಿಷಯಗಳಲ್ಲಿ ಸುಖದ ಬುದ್ಧಿಯನ್ನು ಬಿಟ್ಟುಕೊಡ್ಬೇಕು. ಸುಖದ ಬುದ್ಧಿಯನ್ನು ಬಿಟ್ಟಾಗಲೇ ನಿಮಗೆ ವಿಷಯದಲ್ಲಿ ಆಶೆಯನ್ನು ಬಿಡಲಿಕ್ಕೆ ಸಾಧ್ಯ ಇದೆ. ಬಿಡಬೇಕು ಬಲು ಹಿಂದೆ ಬಿಟ್ಕೊಡ್ಬೇಕದು. ಬರಿದೆ ತನ್ನಿರವನ್ನು ಕೆಡಿಸುವ ಕಾಮವಿದನು, ತನ್ನ ಸ್ವರೂಪವನ್ನೇ ಕೆಡಿಸಿಬಿಡ್ತದೆ ಅದು. ನೋಡ್ರಿ, ಕಾಮ ಪುತ್ರ ಕಾಮ, ಇದು ಬಂಗಾಶ್ವನನ್ನ ಸ್ತ್ರೀಯನ್ನಾಗಿಸ್ತು. ಸತಿಯ ಕಾಮ ರಾಮನನ್ನ ಹಲವು ವಿಧವಾದಂತಹ ದುಃಖಕ್ಕೆ ಗುರಿ ಮಾಡಿತು. ಆ ಸ್ತ್ರೀ ಕಾಮ ರಾವಣನ 10 ತಲೆಯನ್ನ ಕತ್ತರಿಸಿ ಹೋಗಿತು. ಐಶ್ವರ್ಯದ ಕಾಮ ದುರ್ಯೋಧನನ ತೊಡೆಯನ್ನು ಮುರಿಸಿತು, ಕೌರವರನ್ನೆಲ್ಲ ಹಾಳು ಮಾಡಿಬಿಡ್ತು. ಆದ್ದರಿಂದ ಬಿಡಬೇಕು ಅದರಲ್ಲಿ ಆಶೆಯನ್ನ. ಯಾಕೆ ಅಂದರೆ ಅದರಲ್ಲಿ ಸುಖ ಇಲ್ಲ, ಉಲ್ಟಾ ನಾವು ದುಃಖವನ್ನೇ ಪದರ ಮೇಲೆ ಹಾಕೊಳ್ತೀವಿ. ಆತಂಕಗಳನ್ನೇ ವಿಘ್ನಗಳನ್ನೇ ನಾವು ಉಡಿಯಲ್ಲಿ ಹಾಕೊಳ್ತೀವಿ, ಅಲ್ಲದೆ ಸುಖವನ್ನು ಉಡಿಯಲ್ಲಿ ಹಾಕೊಳ್ಳೋದಿಲ್ಲ. ಯಾರು ಅನನ್ಯ ಚಿತ್ತರಾಗಿ ಭಗವಂತನನ್ನು ನಂಬಿರೋ ಅವರು ಮಾತ್ರ ಜಗತ್ತಿನಲ್ಲಿ ಸುಖಿಗಳಾಗಿರ್ಬಲ್ರಿ. ಅವರು ಮಾತ್ರ ಈ ಜಗತ್ತಿನಿಂದ ಹೊಂಟು ಹೋದ್ರು ಕೂಡ ಸುಖಿಗಳಾಗಿರ್ಬಲ್ರಿ. ಉಳಿದವರು ವಿಷಯಗಳಲ್ಲಿ ಸುಖ ಬುದ್ಧಿಯನ್ನಿಟ್ಟು ಯಾರು ಆ ವಿಷಯಗಳ ಆಶೆಯಲ್ಲಿ ಕಾಲನ್ನು ಕಳೀತಾ ಇದ್ದಾರೋ ಅಂಥವರು ಮಾತ್ರ ಜಗತ್ತಿನಲ್ಲಿ ಸುಖಿಗಳಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮುಂದೂ ಅವರಿಗೆ ಸುಖ ಇಲ್ಲ, ಇಂದು ಅವರಿಗೆ ಸುಖ ಇಲ್ಲ. ಯಾರು ಅನನ್ಯ ಚಿತ್ತನಾಗಿ ಭಗವಂತನನ್ನ ಭಜಿಸ್ತಿರೋ ಅಂಥವರಿಗೋಸ್ಕರವಾಗಿ ಆ ಶಿವಯೋಗಿಗಳೇ ಮತ್ತೊಂದು ಕಡೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನೀನು ಅನಂತ ಪಾಪನ್ನ ಮಾಡಿರಬಹುದು, ಜಗತ್ತಿನಲ್ಲಿ ಇರಲಾರದ ಕುಲಿಗೇಡಿ ವ್ಯಕ್ತಿ ನೀನು ಇರಬಹುದು, ದುಷ್ಟ ದುರುಡ ಇರಬಹುದು. ಆದ್ರೂ ಕೂಡ ಅನನ್ಯ ಚಿತ್ತನಾಗಿ ಭಗವಂತನ ನಂಬಿದಿ ಅಂದ್ರೆ ನೀನು ಯಮನನ್ನ, ಕರ್ಮವನ್ನ, ಮಾಯನ್ನ ನೀಗಿ ಭವಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಶಿವಸ್ವರೂಪಿಯಾಗಬಲ್ಲೆ, ಶಿವಸ್ವರೂಪಿಯಾಗಬಲ್ಲೆ. ಅವರು ಹೇಳ್ತಾ ಇದ್ದಾರೆ, ಕಾಲ ಕರ್ಮ ಮಾಯೆ ಎಂಬಿವನು ಗೆಲ್ಲಬಹುದು ವಿಶಾಲ ಮತಿಗಳು ಶಿವಭಕ್ತಿ ಯುಕ್ತರಾಗಿರೆ. ಪರಮಾತ್ಮ ಭಕ್ತಿಯಲ್ಲಿ ಯುಕ್ತರಾಗಿದ್ದರೆ, ಅನನ್ಯ ಮನಸ್ಕರಾಗಿ ಭಗವಂತನನ್ನ ಪ್ರೀತಿಸ್ತಾ ಇದ್ರಿ ಅಂತ ಹೇಳಿದ್ರೆ ನೀವು ಯಮನನ್ನು ಗೆದಿತೀರಿ, ಅಂದ್ರೆ ಮರಣವನ್ನು ಗೆದಿತೀರಿ, ಜನ್ಮವನ್ನು ಗೆದಿತೀರಿ, ಭವಚಕ್ರದಿಂದ ಪಾರಾಗ್ತೀರಿ. ಕರ್ಮವನ್ನು ಮೀರ್ತೀರಿ. ನೀವು ಹಿಂದೆ ಹಲವು ಪಾಪ ಕರ್ಮಗಳನ್ನು ಮಾಡಿರ್ಬೋದು, ಆದ್ರೆ ಆ ಕರ್ಮಗಳೆಲ್ಲ ಭಸ್ಮೀಭೂತವಾಗಿ ಹೋಗ್ಬಿಡ್ತವೆ. ಎಲ್ಲಾ ಪ್ರಾಯಶ್ಚಿತ್ತದಲ್ಲಿ ಶ್ರೇಷ್ಠವಾಗಿರುವಂತಹ ಪ್ರಾಯಶ್ಚಿತ್ತ ಅನನ್ಯ ಮನಸ್ಕನಾಗಿ ಭಗವಂತನಿಗೆ ಶರಣ ಹೋಗುವುದು. ಅಂತೆ ಶ್ರೀಕೃಷ್ಣ ಭಗವಂತನು ಹೇಳಿದ, ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಮನನ್ಯವಾಗ್ ಸಾಧು ರೇವಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಒಂದ್ ವೇಳೆ ಅತ್ಯಂತ ಪಾಪಿಗಳಲ್ಲೇ ಮಹಾಪಾಪಿಯಾಗಿರುವಂತಹ ವ್ಯಕ್ತಿಯಾಗಿದ್ರು ಕೂಡ ಅವನು ನನ್ನನ್ನ ಅನನ್ಯ ಮನಸ್ಕನಾಗಿ ಭಜಿಸಿದ ಅಂತ ಹೇಳಿದ್ರೆ ಅವನನ್ನ ನಾನು ಮಹಾತ್ಮನೆಂದೇ ತಿಳಿತೇನೆ, ಅವನನ್ನ ಸಾಧು ಪುರುಷ ಅಂತ ಹೇಳಂದೇ ತಿಳಿತೀನಿ. ಯಾಕಂದ್ರೆ ಅವನ ನಿಶ್ಚಯ ಈಗ
ಯೋಗ್ಯವಾಗಿದೆ. ಅವನ ದೃಢವಾದ ನಿಶ್ಚಯ ಯೋಗ್ಯವಾಗಿದೆ. ಅವನ ದೃಢವಾದ ಯಾವ ನಿಶ್ಚಯ ಮಾಡಿದ್ದಾನೆಂದರೆ ತ್ವಮೇವ ಮಾತಾ ಚ ತ್ವಮೇವ ಪಿತಾ ತ್ವಮೇವ ಬಂಧುಚ್ಚ ತ್ವಮೇವ ಸಖಾ. ನೀನೇ ಮಾತಾ, ನೀನೇ ಪಿತಾ, ನೀನೇ ಬಂಧು ಬಾಂಧವ ಸಖ. ಹೀಗೆ ನಿರ್ಧಾರವನ್ನು ಮಾಡಿ ಆ ದೇವನನ್ನ ಶರಣಾಗತನಾಗಿರುವಂತಹ ವ್ಯಕ್ತಿ ಭಕ್ತನೇ ಅನಿಸ್ತಾನೆ. ಅವನ ಕರ್ಮಗಳೆಲ್ಲ ಭಸ್ಮೀಭೂತವಾಗಿ ಹೋಗ್ಬಿಡ್ತವೆ. ನೋಡ್ರಿ, ಹಿಂದಾಗಿ ಹೋಗಿರುವಂತ ವಾಲ್ಮೀಕಿ ಋಷಿ ಅಂತೂ ಎಲ್ಲರ ಕಣ್ಣು ಮುಂದಿದ್ದಾನೆ. ಆದ್ರೆ ಈಚೆ ಕಡೆ ನಿಮಗೆ ಕೆಲವೊಂದು ಸಲ ಬಿಲ್ವ ಮಂಗಲ್ನ ಕಥೆಯನ್ನು ಹೇಳಿನಿ. ಅವ ಎಂಥ ಪಾಪಿ ಇದ್ದ. ಇನ್ನೊಬ್ಬ ಮಹಾಪಾಪಿಯ ಕಥೆಯನ್ನು ನೀವು ಕೇಳಿರಿ. ಕಾಶಿಯಲ್ಲಿ ವಿಶ್ವೇಶ್ವರನ ದರ್ಶನವನ್ನು ಮಾಡಿಕೊಂಡ ಬಿಲ್ವ ಮಂಗಲ ಕುರುಡನಾಗಿದ್ದರೂ ಕೂಡ ಭಗವಂತನನ್ನು ಕಂಡ. ಕುರುಡನಾಗಿದ್ದರೂ ಜಗತ್ತಿನಲ್ಲಿ ನಡೆಯುವಂತ ಎಲ್ಲ ಸುದ್ದಿಯನ್ನ, ಎಲ್ಲ ದೃಶ್ಯವನ್ನ ಇದ್ದಲ್ಲಿಯೇ ನೋಡ್ತಾ ಇದ್ದ. ಆ ಬಿಲ್ವ ಮಂಗಲನೆ ಮುಂದೆ ಸೂರದಾಸ ಎಂಬ ನಾಮಾಂಕಿತನಾಗಿ ಆ ನಾಮದಿಂದ ಪ್ರಖ್ಯಾತನಾಗಿ ಹೋದ. ಹೀಗೆ ಯಾರು ನನ್ನನ್ನು ಅನನ್ಯ ಮನಸ್ಕರಾಗಿ ನಂಬುತ್ತೀರೋ ಅಂಥವರನ್ನು ನಾನು ಸಾರ್ವತ್ರೆಂದೇ ತಿಳಿತೀನಿ. ಯಾಕಂದ್ರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಯಾಕಂದ್ರೆ ಅವನು ಕ್ಷಿಪ್ರದಲ್ಲಿ ಶೀಘ್ರದಲ್ಲಿಯೇ ಮಹಾಪುಣ್ಯಾತ್ಮನಾಗ್ತಾನೆ. ನನಗೆ ಯಾರು ಶರಣಾಗ್ತಾರೋ ಅವರ ಪಾಪಗಳೆಲ್ಲ ನಾಶ ಆಗಿ ಹೋಗ್ಬಿಡ್ತವೆ. ನನ್ನ ನಾಮಸ್ಮರಣೆಯ ರೂಪವಾದಂತಹ ಯಾವ ಪುಣ್ಯ ಉಂಟೋ ಅದು ಮೇರು ಪರ್ವತದಂತೆ ಬೆಳೆದನೆಂದುತ್ತದೆ. ನನ್ನ ಸೇವಾರೂಪ ಪುಣ್ಯ ಮೇರು ಪರ್ವತದಂತೆ ಬೆಳೆದು ನಿಂತು ವಜ್ರಾಯುಧ ಹೇಗೆ ಗಿರಿಗಳನ್ನ ಪುಡಿ ಪುಡಿಯನ್ನಾಗಿ ಮಾಡಿ ಬಿಡ್ತದೆಯೋ ಹಾಗೆ ಪಾಪಿಗಳ ಪಾಪವನ್ನೆಲ್ಲ ನನ್ನ ನಾಮಸ್ಮರಣೆ, ನನ್ನ ಸೇವೆ ಇದ್ದದ್ದು ನಾಶ ಮಾಡಿಬಿಡ್ತದೆ. ಎಲ್ಲ ಪ್ರಾಯಶ್ಚಿತ್ತದಲ್ಲಿ ನನ್ನ ಆಶ್ರಯತನ ಏನುಂಟೋ, ನನ್ನ ಸೇವೆ ಏನುಂಟೋ ಅದು ಶ್ರೇಷ್ಠವಾಗಿರುವಂತಹ ಪ್ರಾಯಶ್ಚಿತವಾಗಿದೆ. ಅವನು ಶಾಶ್ವತವಾದಂತಹ ಶಾಂತಿಯನ್ನ ಶೀಘ್ರದಲ್ಲಿಯೇ ಹೊಂದುತ್ತಾನೆ. ಕೌಂತೆಯ ಪ್ರತಿಜಾನಿ, ಎಲೆ ಅರ್ಜುನ, ನಾನು ನಿನಗೆ ಆಣೆಯನ್ನು ಮಾಡಿ ಹೇಳ್ತೀನಿ, ನ ಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಎಂದೂ ನಾಶ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಾಗ ಯಾರೋ ಒಬ್ಬರು ಭಗವಂತನಲ್ಲಿ ನೀವು ನಂಬಿಕೆ ಇಟ್ಟಿದ್ರಿ ಅಂದ್ರೆ ನೀವು ಹೆಂಗೆ ನಾಶ ಆಗ್ತೀರಿ? ನಿಮ್ಮ ಹಲವು ಕರ್ಮಗಳೆಲ್ಲ ನಾಶ ಆಗಿ ಹೋಗ್ಬಿಡ್ತವೆ. ಆದ್ರೆ ಮುಂದೆ ಆ ಕರ್ಮಗಳನ್ನು ಆಚರಿಸಲಾಗುವಂತೆ ಅವುಗಳನ್ನು ಅಲ್ಲಿಗೆನೆ ಕಿವಿ ಹಾಕಿ ಇಟ್ಟುಬಿಡಬೇಕು. ಮುಂದೆ ಸದ್ಗುಣ ಭರಿತರಾಗಿ ಅನನ್ಯ ಮನಸ್ಕರಾಗಿ ಭಗವಂತನ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ದಾಶ, ಸಖ್ಯ, ಆತ್ಮ ನಿವೇದನ ಮುಂತಾದಂಥ ನವವಿಧ ಭಕ್ತಿಯನ್ನು ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು. ಭಗವಂತನ ಪ್ರೀತಿಗೆ ನೀವು ಪಾತ್ರರಾದರೆ ಅಂದ್ರೆ ನಿಮಗೇನು ಕಡಿಮೆ ಬಿದ್ದಿತು? ಭಗವಂತನಲ್ಲಿ ಯಾವುದು ಕೊರತೆ ಇದೆ? ಇದು ವ್ಯವಹಾರದಲ್ಲಿ ಹೇಳುವುದು. ಇಲ್ಲಿ ಯಾವುದು ಭಕ್ತಿನೂ ಮಾಡ್ಕೊಳ್ಳುವಂಥ ವಿಷಯಗಳು ಯಾವುದೂ ಇಲ್ಲ. ಇದೆಲ್ಲ ಖುಷಿ ಸಂಸಾರ ರಂಜನೆ. ನಮಗೆ ಪ್ರಾಪ್ತಿ ಆಗಬೇಕಾದದ್ದು ಭಗವಂತನೇ. ಅದು ಒಂದೆಡೆಗೆ ಇರಲಿ, ಯಾರಿಗೋ ಏನೂ ಬೇಕಾಗಿತ್ತಂದ್ರೂ ಕೂಡ, ನಿಜ ಸುಖದ ಶಾಂತಿ ನಿಮಗೆ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೂ ಕೂಡ ಭಗವಂತನನ್ನೇ ಅನನ್ಯ ಚಿತ್ತರಾಗಿ ಭಜಿಸಬೇಕು. ಯಾವ ರೀತಿಯಾಗಿ ಕಾಲಕರ್ಮ ಮಾಯೆ ಎಂಬಿವುಗಳನ್ನು ಭಗವಂತನನ್ನು ನಂಬಿದವನು ಗೆದ್ದು ನಿಜ ಸುಖ ಚಿರಸುಖವನ್ನ ಹೊಂದುತ್ತಾನೆ ಅನ್ನುವಂಥದ್ದನ್ನ ಅವರ ಮುಂದೆ ಹೀಗೆ ಹೇಳ್ತಾ ಇದ್ದಾರೆ. 16 ವರ್ಷದ ಆಯುಷ್ಯವನ್ನು ತನಗೆ ತೀರಿದ ವೇಳೆಯನ್ನರಿದು ಮಾರ್ಕಂಡೇಯ ಮುನೀಶ್ವರನು ಮದನ ವೈರಿಯ ಮರೆಹೊಕ್ಕು ಮೇಲಂತಕ ನುಗ್ರ ಕದನವನು ಇರದೆ ಜಯಿಸಿ ನಿತ್ಯನಾದನಾಗಿ ಕಾಲ ಕರ್ಮ ಮಾಯ ಎಂಬುವನು ಗೆಲ್ಲಬಹುದು ವಿಶಾಲ ಮತಿಗಳು ಶಿವಭಕ್ತಿ ಯುಕ್ತರಾಗಿದೆ. ಯಾವಾಗ ಮಾರ್ಕಂಡೇಶ್ವರ ಮುನಿಗೆ ಶಿವಭಕ್ತಿಯ ಪ್ರಭಾವದಿಂದ ಮೃತ್ಯುವನ್ನೇ ಗೆದ್ದು ಬಿಟ್ಟ,
ಯಮನನ್ನೇ ಗೆದ್ದು ಬಿಟ್ಟ. ಚಿರಂಜೀವಿ ಆದದ ಒಟ್ಟಿಗೆ ಚಿರಂಜೀವಿನೇ ಆಗಿಬಿಟ್ಟ. ಮುಂದೆ ತನ್ನ ಆಯುಷ್ಮಾನದಲ್ಲೆಲ್ಲ ಸಶಾಸ್ತ್ರ ಸದ್ಗ್ರಂಥಗಳನ್ನು ಸೇವಿಸಿ ವೇದ ಭಗವತಿಯನ್ನ ಸೇವಿಸಿ ಆತ್ಮಜ್ಞಾನವನ್ನು ಪಡೆದು ಆ ಶಿವನ 16 ವರ್ಷಗಳನ್ನು ದಾಟಿ ಅವನು ಶಿವನೇ ಆಗಿಬಿಟ್ಟ. ಇದು ಶಿವಭಕ್ತಿಯ ಮಹಿಮೆಯ ಫಲ. ಶಿವಭಕ್ತಿಯನ್ನು ಮಾಡಿದರೆ ಆ ಮೃತ್ಯುವನ್ನು ಗೆದಿಬಹುದು. ಶಿವಭಕ್ತಿಯನ್ನು ಮಾಡಿದರೆ ನೀವು ಮಾಡಿದಂತಹ ಕರ್ಮಗಳನ್ನು ನಾಶ ಮಾಡಿಕೊಳ್ಬಹುದು. ಆ ಕರ್ಮದ ಪ್ರತಿಫಲದಿಂದ ಬರುವ ದುಃಖಗಳಿಂದ ಆದರೂ ಕೂಡ ನೀವು ದೂರ ಆಗಿರಬಹುದು. ಹೇಳ್ತಾರೆ ಮುಂದೆ, ನುಡಿಯಬಾರದ ದೋಷಿ ಎನಿಸುವ ವಿಧುಳನು ಕೆಡೆದು ಸಾವೆಳೆಯಳು ಆ ಹರನೆಂದು ತನಗೆ ಬಿಡದುಂಬ ನಡಕ ದುಃಖವನ್ನು ಸೋಂಕದೆ ಮುಕ್ತಿ ಒಡೆದಿಳೆ ಪೊಗಳೆ ಸುಖದೋಳು ಇರಲದರಿಂದ ಕಾಲಕರ್ಮ ಮಾಯ ಎಂಬುವನು ಗೆಲ್ಲಬಹುದು. ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿವೆ. ಈತನೊಬ್ಬ ರಾಜ, ಈತನ ಹೆಸರ ವಿಪುಳ. ಇವನು ಶಿಷ್ಟರಾಗಿರುವಂತಹ ಚತುರರಾಗಿರುವಂತಹ ಮಂತ್ರಿಗಳ ಮಾತವನ್ನು ಕೇಳಾದರೆ ದುಷ್ಟ ಮಂತ್ರಿಗಳ ಮಾತನ್ನು ಕೇಳಿ ದುರ್ನಡತೆಯಿಂದ ನಡೆದು ತನ್ನ ರಾಜ್ಯವನ್ನೆಲ್ಲ ಕಳೆದುಕೊಂಡು ದುಷ್ಟ ಮಂತ್ರಿಗಳೊಡನೆ ಕಾಡವನ್ನು ಸೇರಿ ಬಾಳ್ತಾನೆ. ಆ ಕಾಡಿನಲ್ಲಿ ದಾರಿಯಿಂದ ಬರುವಂತಹ ಹೋಗುವಂತಹ ದಾರಿ ಹೋಕರನ್ನೆಲ್ಲ ಹಿಡಿದು ಬಡಿದು ಅವರಲ್ಲಿರುವಂತಹ ಸಿರಿ ಸಂಪದವನ್ನು ದೋಚಿಕೊಂಡು ಆ ಸಂಪದದಿಂದ ತನ್ನ ಜೀವನವನ್ನು ಸಾಗಿಸ್ತಾನೆ. ಆ ದಾರಿ ಹೋಕರಲ್ಲಿ ಬರುವಂತಹ ಯಾವ ಸ್ತ್ರೀಯರಿರ್ತಾರೋ ಆ ಸ್ತ್ರೀಯರನ್ನೆಲ್ಲ ಎಳೆದೊಯ್ದು ಅವರ ಶೀಲವನ್ನೆಲ್ಲ ಕೆಡಿಸ್ತಾ ಹೋಗ್ತಾನೆ. ಅವರ ಲಜ್ಜೆಯನ್ನೆಲ್ಲ ಲೂಟು ಮಾಡ್ತಾ ಇರ್ತಾನೆ. ಅಷ್ಟೇ ಏಕೆ ಚಾಂಡಾಲಿಯರೆನ್ನದೇ ವೇಷಿಯರೆನ್ನದೆ ಸಿಕ್ಕ ಸ್ತ್ರೀಯರೊಂದಿಗೆಲ್ಲ ತಾನು ಕಾಮಾಸಕ್ತನಾಗಿ ಪಾಪ ಕ್ರಿಯೆಯಲ್ಲಿ ಇಳಿದು ಬಿಡ್ತಾನೆ. ಅಷ್ಟೇ ಅಲ್ಲದನೆ ನಗರದಲ್ಲಿ ವಾಸ ಮಾಡುವಂತಹ ಸುಶೀಲೆಯರಾದಂತಹ ಹಲವು ಸ್ತ್ರೀಯರನ್ನೆಲ್ಲ ಎಳೆದೊಯ್ದು ಅವರ ಮಾನವನ್ನು ಭಗ್ನಗೊಳಿಸಿ ಅವರನ್ನೇ ಕೊರೆದು ತಿಂದು ಅವರ ಮಾಂಸವನ್ನೇ ತಿಂದು ಬದುಕುವಂತಹ ಅತ್ಯಂತ ಕ್ರೂರರಾಗಿರ್ತಾನೆ ಈ ವಿದುಳ. ಅಷ್ಟೇ ಅಲ್ಲದನೆ ಯಾವ ಸ್ತ್ರೀಯರನ್ನ ಕೂಡಿ ಯಾವ ಸ್ತ್ರೀಯರಿಂದ ತಾನು ಮಕ್ಕಳನ್ನು ಹೆತ್ತಿರ್ತಾನೋ ಚಾಂಡಾಲಿಯರಿಂದ ಅಂತಹ ಮಕ್ಕಳೊಂದಿಗೆ ತಾನು ಕೂಡಿ ಸಂಸಾರವನ್ನು ಮಾಡಿ ಅವರ ಹೊಟ್ಟೆಯನ್ನು ಹರಿದು ಒಳಗಿನ ಕರಳನ್ನು ತಿಂದಂತಹ ಮಹಾಪಾಪಿ ಈ ವಿದುಳ. ಹಲವು ಪ್ರಾಣಿಗಳನ್ನೆಲ್ಲ ಕೊಯ್ದು ತಿಂದಂತಹ ದುಷ್ಟ ಇವನು ಮುಪ್ಪಿನ ಕಾಲದಲ್ಲಿ ಪಶ್ಚಾತ್ತಾಪಗೊಂಡು ಇಲ್ಲಿ ಸಹಜವಾಗಿ ನುಡಿದಿದ್ದಾನೆ ಅಂತ ಹೇಳಿ ಅಂದಿದ್ದಾರೆ. ಅದು ಪೂರ್ವ ಜನ್ಮದ ಪುಣ್ಯ ಯಾವುದೋ ಒಂದು ಇರ್ಬೋದು. ಆದ್ರೂ ಇಲ್ಲಿ ನೀವು ಹೀಗೆ ತಿಳ್ಕೊಳ್ರಿ, ಅವನು ಪಶ್ಚಾತ್ತಾಪ ಪಟ್ಟು ಕೊನೆಗೊಮ್ಮೆ ಆ ಭಗವಂತನನ್ನ ಕುರಿತು ಶರಣಾಗತನಾಗಿ ಶಿವನೇ ನೀನೇ ನನ್ನನ್ನು ರಕ್ಷಿಸುವಂತವನಾಗುವ ತಿಳಿದು ಪ್ರಾರ್ಥಿಸಿದಾಗ ಅವನೆಲ್ಲ ಪಾಪಗಳು ನಾಶವಾಗುವಂತೆ ಅವನ ಪ್ರಾರ್ಥನೆಗೆ ಭಗವಂತನು ಪ್ರೀತನಾಗಿ ಪ್ರತ್ಯಕ್ಷನಾಗಿ ಅವನಿಗೆ ಆ ಶಿವಲೋಕದಲ್ಲಿ ಗಣಪದವಿಯನ್ನು ಕೊಟ್ಟು ಕಾಪಾಡಿದನು ಎಂಬ ಕಥೆ ಬರ್ತದೆ. ನೋಡ್ರಿ, ಶಿವಭಕ್ತಿ ಯುಕ್ತನಾಗಿದ್ದಾಗ ಇಂತಹ ದುಷ್ಟ ಪಾಪ ಕ್ರಿಯೆಗಳನ್ನು ಮಾಡಿದ್ರು ಕೂಡ ಅಂತಹ ಪಾಪ ಕರ್ಮಗಳಿಂದ ಆದರೂ ಕೂಡ ಜೀವನ ಮುಕ್ತಿಯನ್ನು ಹೊಂದಿ ಶಿವಲೋಕವನ್ನು ಹೊಂದಬಹುದು. ಈ ಭವಮುಕ್ತನಾಗಿ ಶಿವನೂ ಆಗಬಹುದು. ಪ್ರತಿಯೊಬ್ಬರು ಒಂದಿಲ್ಲ ಒಂದು ಯಾವುದೋ ಕರ್ಮಗಳನ್ನು ಮಾಡೇ ತೀರುತ್ತಾರೆ. ಈ ಜೀವನ ಮನಸ್ಸೇ ಚಂಚಲವಾಗಿರುತ್ತದೆ. ಅಥವಾ ಹಲವು ವಿಧವಾದಂತಹ ಪಾಪಗಳನ್ನು ಮಾಡಿದವರು ಹಲವರು ಇರಬಹುದು. ಆದದ್ದನ್ನು ಮರೆತು ಬಿಟ್ಟು ಈಗ ಮುಂದೆ ನೀವು ಪವಿತ್ರರಾಗಿ ಪರಮಾತ್ಮನ ಶ್ರೀ ಕಮಲಗಳನ್ನು ಆಶ್ರಯಿಸಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ಹವಣಿಸಬಾರದ ಹಲವು ದುಃಖಗಳನ್ನು ಅನವರತವನ್ನನುಭವಿಸುವ ನಿನಗಿನ್ನು ಸವೇಯದ ಆನಂದವುದು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿಗಳೆಂಬುದನ್ನು ಅರಿತು ಕಾಲನ್ನು ಸುಮ್ಮನೆ ಕಾಲವನ್ನು ಕಳೆಯದಿರುವುದು.
ದಿನಾಲೂ ನಿನ್ನ ಪಾಪ ಕರ್ಮದ ಪ್ರತಿಫಲವಾಗಿ ದುಃಖವನ್ನುಣ್ಣುವಂತಹ ನೀನು ಪರಮಾತ್ಮನ ಶ್ರೀಚರಣಗಳನ್ನ ಆಶ್ರಯಿಸಿದೆ ಅಂದ್ರೆ ಹಲವು ವಿಧವಾದಂತಹ ಆನಂದವನ್ನ ಪಡಿತೀನಿ ನೀನು. ಅಲ್ಲದನೆ ನಿಜಾನಂದ ಸ್ವರೂಪನಾದಂತಹ ಆ ಶಂಭುಲಿಂಗನನ್ನೇ ಬಂದಿ ಸುಖಿಯಾಗುತ್ತಿ ಶಂಭುಲಿಂಗನ ಭಜನೆಯ ಭಕ್ತಿಯಲ್ಲಿ ನೀವು ಇರುವಂತೆಂದು ಆಜ್ಞಾಪಿಸಿ ಹೋದರು ಶ್ರೀಮನ್ ನಿಜಗುಣರು. ಜಗತ್ತಿಗೆ ಕಾರಣೀಭೂತನಾದಂತಹ ಮಾಯೆಯನ್ನಾದರೂ ಕೂಡ ಆ ಶಿವಭಕ್ತಿಯುಕ್ತನಾಗಿದ್ದರೆ ಗೆಲ್ಲಬಹುದು ಭವಬಂಧನದಿಂದ ಬಿಡುಗಡೆಯನ್ನು ಹೊಂದಬಹುದು ಅಂತ ಹೇಳಲು ಮುಂದಿನ ನುಡಿಯಿಂದ ಈ ತೆರನಾಗಿ ಹೇಳ್ತಾರೆ. ಮಾಯೆ ನೀನು ನಿನಗೆ ವಂದಿಸೆನು ನಾನೆನಲು ಕಾಚಾಯಿನಿ ತನ್ನ ಅಂಶವನ್ನು ಬೇಡೆ ಬೆಂಗಿ ಬಿಸುಟು ಕಾಯ ಜಾರಿ ಶಂಭುಲಿಂಗದಿಂದೇ ಬೇರೊಂದಂದ್ರಿಯನು ಸಾಯಸವಿಲ್ಲದೆ ನಿಜಗಳು ಪಡೆದಿರಲು ಕಾಲ ಕರ್ಮ ಮಾಯ ಎಂಬುವನು ಗೆಲ್ಲಬಹುದು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿದೆ. ಒಂದಾನೊಂದು ಸಮಯದಲ್ಲಿ ಶಿವಲೋಕದಲ್ಲಿ ಭೃಂಗಿ ಇದ್ದಂತವ ಶಿವ ಪಾರ್ವತಿಯರ ಸಮ್ಮುಖದಲ್ಲಿ ಎದುರಿನಲ್ಲಿ ನಾಟ್ಯವನ್ನು ಮಾಡ್ತಾ ಇರ್ತಾನೆ ಅವರ ಸಂತೋಷಕ್ಕಾಗಿ. ಪಾರ್ವತಿಯು ಮುಂದಾಗಿ ಕೇಳ್ತಾಳೆ, ಭೃಂಗಿ ಈ ನಾಟ್ಯ ಯಾರ ಸಂತೋಷಕ್ಕಾಗಿ? ನಿನ್ನ ನಮನಗಳು ಯಾರಿಗೆ? ಆ ಭೃಂಗಿ ಹೇಳ್ತಾನೆ, ನನ್ನ ನಾಟ್ಯ ಶಿವನ ಸಂತೋಷಕ್ಕಾಗಿ, ನನ್ನ ನಮಸ್ಕಾರಗಳು ಮಾಯಾದಂತ ನಿನಗಲ್ಲ ಆ ಮಾಯಾದೂರನಾದಂತಹ ಭಗವಂತನಿಗೆ ಅಂತ ಹೇಳ್ಕೊಳ್ತಾನೆ. ಇಷ್ಟರಿಂದ ಕುಪಿತಳಾದಂತಹ ಪಾರ್ವತಿ ಇದ್ದಂಥವಳು ತನ್ನ ಅಂಶವಾದಂತಹ ಅವನ ಶರೀರವನ್ನೆಲ್ಲ ನಾಶ ಮಾಡಿಬಿಡ್ತಾಳೆ. ಆವಾಗ ಶಿವನು ಅವನಿಗೆ ಜ್ಞಾನವೆಂಬ ಪ್ರತಿ ಶರೀರವನ್ನು ಕೊಟ್ಟು ಕಾಪಾಡ್ತಾನೆ ಅನ್ನುವಂತಹ ವಿಷಯ ಪುರಾಣದಲ್ಲಿ ಬರ್ತದೆ. ಅದನ್ನು ಶ್ರೀ ನಿಜಗುಣರು ತಮ್ಮ ಶ್ರೀವಾಣಿಯಿಂದ ಹೇಳಿ ಹಾಡಿಬಿಟ್ಟಿದ್ದಾರೆ. ಜ್ಞಾನರೂಪ ಶರೀರ ಯಾವುದು? ಅಹಂ ಬ್ರಹ್ಮಾಸ್ಮಿ ರೂಪವಾದಂತಹ ವೃತ್ತಿ. ಮಾಯಾ ವಿದೂರನಾದಂತಹ ಪರಮಾತ್ಮನೇ ನಾನಿದ್ದೇನೆ. ಅಯಂ ಆತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಎಂಬ ಈ ಜ್ಞಾನವನ್ನು ದೇವರು ಕೊಟ್ಟಾಗ ಅವನ ದೇಹ ನಾಶ ಆಗಿ ಪರಮಾತ್ಮ ಶಿವನೇ ತಾನಾಗಿದೆ. ಹೀಗೆ ಶಿವಭಕ್ತಿಯುಕ್ತರಾದಂಥವರು ಯಾರೂ ನಾಶ ಆಗುವುದಿಲ್ಲ. ಪ್ರತಿ ಜಾನಿ ಪ್ರತಿ ಪ್ರಿಯೋ ಅಶ್ವಿಮೆ ಅಂತ ಹೇಳಲು ದೇವರು ಹೇಳಿದ್ದಾನೆ. ಇದನ್ನು ನಾನು ನಿನಗೆ